Namaskara. This is the third session. In the previous session, I was explaining about how to conduct soundness test on cement. So if people know that, I want to highlight once again. So in soundness test, we are going to use Lee-Chatelier apparatus. So you are seeing this by using this Lee-Chatelier apparatus and by following standard procedure. So we can conduct soundness test. So that means we are going to measure the expansion. Based on the expansion, we can analyze the presence of free line. That's all. If any other minerals like magnesium or sulfate, then we will going to measure these things by using autoclave method. That is a different test, but that is not in your syllabus. So this is the simplest one where we can find out the presence of free line, and indirectly we can say this is soundness test. Alright, so now, so this is very, very important. We will going to conduct, that means we will going to test the compressive strength of cement. Here we are going to use standard mold of size 50 centimeter square. ಇಲ್ಲಿ ಒಂದು ಏನು ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೋಬೇಕಾಗಿರ್ತಂದರೆ ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ಸಿಮೆಂಟ್. ನಾವು ಇಲ್ಲಿ ಓದ್ತಾ ಇರೋದು ಬರೀ ಸಿಮೆಂಟ್ ಬಗ್ಗೆ, ಕಾಂಕ್ರೀಟ್ ಬಗ್ಗೆ ಏನು ನಾನು ಓದ್ತಾ ಇಲ್ಲ. ಕಾಂಕ್ರೀಟ್ ಬಂದಾಗ ಅದ್ರ ಬಗ್ಗೆ ಹೇಳೋಣ ಅಂತ. ಕಂಪ್ರೆಸಿವ್ ಸ್ಟ್ರೆಂತ್ ನಾರ್ಮಲಾಗಿ ಬ್ರಿಟಲ್ ಮೆಟೀರಿಯಲ್ಗೆ ಕಂಪ್ರೆಸಿವ್ ಸ್ಟ್ರೆಂತನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ದಿಸ್ ಇಸ್ ಒನ್ ಆಫ್ ದ ಫಿಸಿಕಲ್ ಪ್ರಾಪರ್ಟಿ ಆಫ್ ಎನಿ ಮೆಟೀರಿಯಲ್. ಸಿಮೆಂಟಿಗೆ ಕಂಡಕ್ಟ್ ಮಾಡ್ಬೋದು, ಕಾಂಕ್ರೀಟಿಗೆ ಮಾಡ್ಬೋದು, ಅಥವಾ ಇದಕ್ಕೆ ಕೋರ್ಸ್ ಅಗ್ರಿಗೇಟಿಗೆ ಮಾಡ್ಬೋದು, ಅಥವಾ ವುಡ್ಡಿಗೆ ಯೂಸ್ ಮಾಡ್ಬೋದು. ಸೊ ದೀಸ್ ಆರ್ ದ ಬ್ರಿಟಲ್ ಮೆಟೀರಿಯಲ್ಸ್. ಸೊ ಎಲಾಂಗೇಷನ್ ಬಂದಾಗ ನಾರ್ಮಲಾಗಿ ಸ್ಟೀಲಿಗೆ ಕಂಪ್ರೆಸಿವ್ ಸ್ಟ್ರೆಂತ್ ಮಾಡೋದಿಲ್ಲ. ವಿಲ್ ವಾಂಟ್ ಟು ಕಂಡಕ್ಟ್ ಟೆನ್ಸೈಲ್ ಸ್ಟ್ರೆಂತ್. ಸೊ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸಲ್ಲಿ ನಿಮಗೆ ಇದು ಐಡಿಯಾ ಇರುತ್ತೆ ಅಂತೇಳಿ ನಾನು ಹೇಳ್ತೇನೆ. ಕಂಪ್ರೆಸಿವ್ ಸ್ಟ್ರೆಂತ್ ಆ್ಯಂಡ್ ಟೆನ್ಸೈಲ್ ಸ್ಟ್ರೆಂತ್. ನಾವು ಇಲ್ಲಿ ಏನು ಮಾಡ್ತೀವಿ, ಬ್ರಿಟಲ್ ಮೆಟೀರಿಯಲ್, ಕಾಂಕ್ರೀಟ್ ಇಸ್ ಎ ಬ್ರಿಟಲ್ ಮೆಟೀರಿಯಲ್, ಸಿಮೆಂಟ್ ಇಸ್ ಎ ಬ್ರಿಟಲ್ ಮೆಟೀರಿಯಲ್. ಸೊ ದೇರ್ಫಾರ್ ವಿ ಆರ್ ಕಂಡಕ್ಟಿಂಗ್ ಕಂಪ್ರೆಸಿವ್ ಸ್ಟ್ರೆಂತ್. ಆ್ಯಂಡ್ ಈವನ್ ವಿ ಕ್ಯಾನ್ ಕಂಡಕ್ಟ್ ಟೆನ್ಸೈಲ್ ಸ್ಟ್ರೆಂತ್ ಫಾರ್ ಕಾಂಕ್ರೀಟ್. ಅದು ಈ ಟೈಮಲ್ಲಿ ಅದೆಲ್ಲ ಮಾತಾಡೋದು ಬೇಕಾಗಿಲ್ಲ. ಈಗ ಒಂದು ಅರ್ಥ ಮಾಡ್ಕೋಬೇಕು, ಸಿಮೆಂಟಿಗೆ ಕಂಪ್ರೆಸಿವ್ ಸ್ಟ್ರೆಂತ್ ಚೆಕ್ ಮಾಡ್ತೀವಿ, ಹೌದು. ಕಾಂಕ್ರೀಟಿಗೂ ಚೆಕ್ ಮಾಡ್ತೀವಿ, ಅದು ಬಂದಾಗ ನಾನು ಹೇಳ್ತೀನಂತೆ. ಬಟ್ ಇಲ್ಲಿ ಮೌಲ್ಡ್ ಸೈಜು ಇಂಪಾರ್ಟೆಂಟು. ಮೌಲ್ಡ್ ಸೈಜು ಅಂತಂದರೆ ಇದ್ರದ್ದು ಸರ್ಫೇಸ್ ಏರಿಯಾ. ಸೊ ಐ ಹೋಪ್ ಯು ಆರ್ ಸೀಯಿಂಗ್ ದಿಸ್ ಕರ್ಸರ್. ಸೊ ಇದು ಏನು ಕಾಣಿಸ್ತಿಲ್ಲ ನಿಮಗೆ, ಸರ್ಫೇಸ್ ಏರಿಯಾ. ಇದೊಂದು ಮೌಲ್ಡ್ ಅಂತ ಕರಿತೀನಿ ನಾನು. ಮೌಲ್ಡ್ ಅಂದರೆ ಅಚ್ಚು ಅಂತ ಕರಿತೀವಿ ಕನ್ನಡದಲ್ಲಿ. ನಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಮಾಡ್ಬೋದು. ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ಸ್ಕ್ವೇರ್, ಕ್ಯೂಬಿಕಲ್ ಶೇಪ್ ಇರ್ತದೆ. ಸೊ ಈ ಥರನೂ ಒಂದೇ ಮೆಜರ್ಮೆಂಟು, ಇದು ಒಂದೇ ಮೆಜರ್ಮೆಂಟು, ಹೈಟು ಒಂದೇ ಮೆಜರ್ಮೆಂಟ್ ಇರ್ತದೆ. ಸೊ ಎಕ್ಸಾಕ್ಟ್ಲಿ ಕ್ಯೂಬ್. ಸೊ ಇದ್ರದ್ದು ಏರಿಯಾ ನೀವು ಮೆಜರ್ ಮಾಡಿದ್ರೆ ಬಟ್ ಎನಿ ಸೈಟ್, ಸೊ ಇಟ್ ಹ್ಯಾಸ್ 6 sides, 1 2 3 4 5 6 ನಂಬರ್ ಆಫ್ ಸೈಡ್ಸ್. ಸೊ ಇಷ್ಟು ಸೈಡ್ಸಿಗೆ ಏರಿಯಾ ಕಂಪ್ಲೀಟ್ ಸೇಮ್ ಇತ್ತಂದರೆ 50 ಸೆಂಟಿಮೀಟರ್ ಸ್ಕ್ವೇರ್. 50 ಸೆಂಟಿಮೀಟರ್ ಸ್ಕ್ವೇರ್. ಇದನ್ನು ಸ್ಕ್ವೇರ್ ರೂಟ್ ತೆಗೆದ್ರೆ ನಮಗೆ ಈ ಸೈಜ್ ಎಷ್ಟು ಅಂತ ಗೊತ್ತಾಗ್ತದೆ. ಅದೆಷ್ಟು ಸೈಜ್ ಅಂದರೆ ಇಷ್ಟು, 70.7 mm ಆರ್ 7.07 ಸೆಂಟಿಮೀಟರ್. ಸೊ ಇಫ್ ಯು ಸಿ ದ ಸೈಜ್ ಆಫ್ ಮೌಲ್ಡ್, 7.07 ಸೆಂಟಿಮೀಟರ್, 7.07 ಸೆಂಟಿಮೀಟರ್, 7.07 ಸೆಂಟಿಮೀಟರ್. ಇಲ್ಲಿ ಮೆಜರ್ ಮಾಡಿ ನಾವು ಬರೆದಿರೋದು MM ಅಲ್ಲಿ ಬರೆದಿದ್ದೀನಿ. ನಾನು ನಿಮ್ಗೆ ಹೇಳ್ತಾ ಇರೋದು ಸೆಂಟಿಮೀಟ್ರಲ್ಲಿ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೋದು. 7.07 7.707 ಇಂಟು 7.07. ಸೊ ಇದು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು. ಮೋಲ್ಡ್ ಸೈಜು ನೀವು ಬೇಕಾಗಿರೋದು 50 ಸೆಂಟಿಮೀಟರ್ ಸ್ಕ್ವೇರ್ ಸರ್ಫೇಸ್ ಏರಿಯಾ ಇರತಕ್ಕಂಥ ಮೌಲ್ಡ್ ಬೇಕು. ಅದೇ ಕಾಂಕ್ರೀಟಿಗೆ ಬಂದಾಗ 15 ಇಂಟು 15 ಸೆಂಟಿಮೀಟರ್ ಆಗ್ತದೆ. ಅಂದರೆ ಇಟ್ ವಿಲ್ ಬಿ 225 ಸೆಂಟಿಮೀಟರ್ ಸ್ಕ್ವೇರ್. ಸೊ ಏರಿಯಾ ಇಸ್ ಟೂ ಲಾರ್ಜ್. ಇಲ್ಲಿ ಭಾಳ ಚಿಕ್ಕದು, ಒಂದು ಚಿಕ್ಕ ಸೈಜು ಮೌಲ್ಡು ಅಷ್ಟೇ. 7.07 ಅಂದರೆ ನಿಮ್ಮ ಸ್ಕೇಲಲ್ಲಿ ನೋಡಿ ನಿಮ್ಗೆ ಅಂದಾಜು ಗೊತ್ತಾಗ್ತದೆ. So it measures only this much, 7.07 into 7.07 into 7.07 centimeter. ಸೊ ನಾವೇನು ಮಾಡಬೇಕು, ಇಂಥದ್ದನ್ನು 3 ಮೌಲ್ಡ್ ತಗೊಳ್ಬೇಕು. ಒಂದು ಸಿಮೆಂಟಿಗೆ ನಾವು ಟೆಸ್ಟ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫರ್ದರ್. ಮಾಡಬೇಕಾದ್ರೆ ನಂಬರ್ ಆಫ್ ಕ್ಯೂಬ್ಸನ್ನು ಬೇಕು ನಮಗೆ. ಅದಕ್ಕೆ ನಾವು ಮೌಲ್ಡನ್ನು ಏನು ಮಾಡಬೇಕು, ವಿ ಹ್ಯಾವ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಮೌಲ್ಡ್ಸ್. ಮೌಲ್ಡ್ ಅಂದರೆ ಅಚ್ಚು ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಇಲ್ಲಿ ಕೆಲವೊಂದಷ್ಟು ಫಿಗರ್ಸನ್ನು ತೋರಿಸ್ತೀವಿ ನಾವು. ಏನು ಇದು ಮೌಲ್ಡು, ಇದು ವೈಬ್ರೇಟಿಂಗ್ ಟೇಬಲ್, ಅದು ವೈಬ್ರೇಟಿಂಗ್ ಮಷೀನ್. ಇದು ನಾವೇನು ಮಾಡ್ತೀವಿ ಅಂದರೆ ರೋಡಾಕ್ ಸಿಮೆಂಟ್ ಮೋಟಾರ್ ಮಿಕ್ಸ್ ಮಾಡಿ
ಅದನ್ನು ಒಂದು ಪ್ರೊಸೀಜರ್ ಇರ್ತದೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದೆನ್ ವಿ ವಿಲ್ ಗೋಯಿಂಗ್ ಟು ಪ್ಲೇಸ್ ಇಟ್ ಹಿಯರ್. ಸೊ ಇದನ್ನು ಮೋಟಾರ್ ಮೆಕನೈಸ್ಡ್ ಎಲೆಕ್ಟ್ರಿಕಲಿ ಆಪರೇಟೆಡ್, ಇದಿಲ್ಲ ಅಂದರೆ ಮೆಕ್ಯಾನಿಕಲ್ ಮಾಡ್ಬೋದು. ಸೊ ಬಟ್ ಪ್ರೊಸೀಜರಲ್ಲಿ ಏನು ಹೇಳ್ತಾರೆ ಅವರು ಅಂದರೆ ಮೋಟಾರ್ ಯೂಸ್ ಮಾಡಿ, ಎಲೆಕ್ಟ್ರಿಕ್ ಯೂಸ್ ಮಾಡಿ ಅಂತ ಹೇಳ್ತಾರೆ. ಮೋಟಾರ್ ಆನ್ ಮಾಡಿದ ತಕ್ಷಣ ಇದು ವೈಬ್ರೇಟ್ ಆಗ್ತದೆ. ಸೊ ಇಲ್ಲಿ ಸ್ಪ್ರಿಂಗ್ ಕನೆಕ್ಟ್ ಮಾಡಿರ್ತಾರೆ ಇದಕ್ಕೆ, ಇದು ವೈಬ್ರೇಟ್ ಆಗ್ತಿರ್ತದೆ. ವೈಬ್ರೇಟ್ ಆದಾಗ ಕರೆಕ್ಟಾಗಿ ಕಾಂಪ್ಯಾಕ್ಟ್ ಆಗ್ತದೆ. ಕಾಂಪ್ಯಾಕ್ಟ್ ಆದಮೇಲೆ ಏನಾದ್ರು ಏರ್ ವಾಯ್ಸ್ ಇದ್ದರೆ ಹೊರಗಡೆ ಬರಲಿ ಅಂತೇಳಿ. ಸೊ ಇದಿಷ್ಟು ತಿಳ್ಕೊಂಡ್ರೆ ಸಾಕು. ಅಂದರೆ ವೈಬ್ರೇಟಿಂಗ್ ಟೇಬಲ್ ಅಥವಾ ವೈಬ್ರೇಟಿಂಗ್ ಮಷಿನ್ ಯೂಸ್ ಮಾಡ್ತೀವಿ. ಆ್ಯಂಡ್ ಇದು ಸಿಂಗಲ್ ಕ್ಯೂಬ್ ಆದರೆ ಇದು ಒಂದೇ ಸತಿ ಕ್ಯಾಸ್ಟ್ ಮಾಡತಕ್ಕಂಥದ್ದು, ಇದನ್ನು ಯೂಸ್ ಮಾಡ್ಬೋದು ನಾವು. ಸೊ ಮೋಟಾರ್ ಕ್ಯೂಬ್ಸ್ ವಿತ್ ಮೋಲ್ಡ್. ಇದು ಕಂಪ್ರೆಸಿವ್ ಟೆಸ್ಟಿಂಗ್ ಮಷಿನ್. ಇದೆಲ್ಲ ಆದಮೇಲೆ ಬರ್ತದೆ ಕಂಪ್ರೆಸಿವ್ ಟೆಸ್ಟಿಂಗ್ ಮಷಿನ್, CTM ಅಂತ ಕರಿತೀವಿ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಅದು ಎನ್ಲಾರ್ಜ್ ಮಾಡಿದ್ರೆ ಫಾರ್ಮ್ CTM, ಕಂಪ್ರೆಸಿವ್ ಟೆಸ್ಟಿಂಗ್ ಮಷೀನ್. ಕಂಪ್ರೆಸಿವ್ ಸ್ಟ್ರೆಂತ್ ಚೆಕ್ ಮಾಡತಕ್ಕಂಥ ಮಷೀನ್ ಅಷ್ಟೇ. ಸೊ ಇದಿಷ್ಟೇ ಎಲ್ಲ ಇಕ್ವಿಪ್ಮೆಂಟ್ಸ್ ಮಷಿನ್ಸನ್ನು ನಾವಲ್ಲಿ ಯೂಸ್ ಮಾಡ್ತೀವಿ. ಇದೆಲ್ಲ ಇಷ್ಟೇ ಅಲ್ಲ, ಭಾಳಷ್ಟು ಬರ್ತದೆ, ನಾನು ಹೇಳ್ತೀನಿ ಒಂದೊಂದಾಗಿ. ಸೊ ನಾವು ವಿ ಕಾನ್ಸಂಟ್ರೇಟ್ ಆನ್ ದ ಪ್ರೊಸೀಜರ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ದೇ ವಿಲ್ ಗೋಯಿಂಗ್ ಟು ಆಸ್ಕ್ ಎಕ್ಸ್ಪ್ಲೈನ್ the procedure to conduct compressive strength of cement ಅಂತ ಕೇಳಿದ್ರೆ, so I have to explain this with simple sketches like mold size ಎಷ್ಟಿರ್ತದೆ, ಸೊ ಈ ಥರ ಎಲ್ಲ ಸ್ವಲ್ಪ ಬರಿಬೇಕಷ್ಟೆ. ಸೊ ನಾವು ಫಸ್ಟ್ ಒನ್ ನಾರ್ಮಲಾಗಿ ಹೇಳ್ಬೇಕಂದ್ರೆ ಫಸ್ಟ್ ಲೈನಲ್ಲಿ ಹೇಳಿದೆ, ಟೇಕ್ 555 grams of standard cement, sorry, take 555 grams of sand, 185 grams of cement. They have given the ratio 1:3. 1 stands for cement, 3 stands for sand or fine aggregate. 1 ಅಂತ ಏನು ಹೇಳ್ತಿದೆಯಲ್ಲ ಅದು ಸಿಮೆಂಟ್ ಕಂಟೆಂಟು, 3 ಅಂತ ಏನು ಹೇಳ್ತಿದೆ ಆ ಪ್ರಪೋರ್ಷನ್ನು ಅದು ಸ್ಯಾಂಡ್ದು. ಸೊ ಇಲ್ಲಿ ನೀವು ಕಂಪೇರ್ ಮಾಡಿ 185 grams of cement into 3 ಮಾಡಿದ್ರೆ ಯು ವಿಲ್ ಗೋಯಿಂಗ್ ಟು ಗೆಟ್ 555. 185 grams of cement ತಗೊಂಡ್ರೆ ಅದ್ರ 3 ಪಟ್ಟು ಸ್ಯಾಂಡ್ ತಗೋಬೇಕು, ಅದು 555 grams ಆಫ್ ಅಂತ ಹೇಳಿದ್ವಿ. ಸೊ ಇಯರ್ ಅನದರ್ ಒನ್ ಥಿಂಗ್, ಸ್ಯಾಂಡ್ ಅದು ನಾವು ನಾರ್ಮಲ್ ಏನು ಮಾಡ್ತೀವಿ ಎನ್ನೋರ್ ಸ್ಯಾಂಡ್ ಅಂತ ಹೇಳ್ತೀವಿ. ಸೊ ಯಾಕೆ ಇದು ಎನ್ನೋರ್ ಸ್ಯಾಂಡ್ ಅಂತ ಬಂತಂದರೆ, ದಿಸ್ ಇಸ್ ಸ್ಟ್ಯಾಂಡರ್ಡ್ ಒನ್ ಆ್ಯಂಡ್ ಫಸ್ಟ್ ಟೆಸ್ಟ್ ಕಂಡಕ್ಟೆಡ್ ಇನ್ ಚೆನ್ನೈ. ನಿಮ್ಗೆ ಎನ್ನೋರ್ ಅಂತೇಳಿ ಒಂದು ಪ್ಲೇಸ್, ಅದು ಆ ಪ್ಲೇಸಲ್ಲಿ ಸ್ಯಾಂಡನ್ನು ತಗೊಂಡಿರೋದು. ಸ್ಟ್ಯಾಂಡರ್ಡೈಸ್ಡ್ ಸಿಲ್ಟ್ ಕಂಟೆಂಟ್ ಎಲ್ಲ ತುಂಬ ಕಡಿಮೆ ಇರ್ತದೆ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಎನ್ನೋರ್ ಸ್ಯಾಂಡ್ ಅಂತ ಹೇಳ್ತೀವಿ. ನಮಗೆ ಇಲ್ಲಿ ಎನ್ನೋರ್ ಸ್ಯಾಂಡ್ ಸಿಗದೇ ಇರ್ಬೋದು, ನಾರ್ಮಲ್ ಸ್ಯಾಂಡ್ ವಿಲ್ ವಾಂಟ್ ಟು ಯೂಸ್ ಇಟ್. ಸೊ ಫಸ್ಟ್ ಒನ್ ಈಸ್ ಯು ಹ್ಯಾವ್ ಟು ಟೇಕ್ 185 grams of cement and 555 grams of sand. 1:3 ರೇಷಿಯೋ ಹ್ಯಾವ್ ಟು ಮೆಮರೈಸ್. ರೇಷಿಯೋ ಎಷ್ಟು ಇರ್ಬೇಕಂದ್ರೆ 1:3 ಇರಬೇಕು. ಸೊ ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕು ನೀವು, ಅಂದರೆ ಇದನ್ನು ಹೆಂಗೆ ಬಂತು ಈ ರೇಷಿಯೋ 185 grams ಯಾಕೆ ತಗೋಬೇಕು, 555 grams of ಸ್ಯಾಂಡ್ ಯಾಕೆ ತಗೋಬೇಕಂತಂದರೆ ಅದಕ್ಕೆ ಒಂದು ಕ್ಯಾಲ್ಕುಲೇಷನ್ ಬರ್ತದೆ. ನಿಮ್ಗೆ ಅರ್ಥ ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿದ್ದನ್ನು. ಸೊ ನಮಗೆ ಮೌಲ್ಡ್ ಸೈಜ್ ಗೊತ್ತು. ಮೌಲ್ಡ್ ಸೈಜ್ ಎಷ್ಟು 7.07 into 7.07 into 7.07 centimeter cube. ನೀವು ವಾಲ್ಯೂಮ್ ಸಿಗುತ್ತೆ ನಿಮಗೆ. V is equal to length into breadth into height. ವಾಲ್ಯೂಮ್ ಇಂಟು ಡೆನ್ಸಿಟಿ ಆಫ್ ಮೋಟಾರ್. ವಾಲ್ಯೂಮ್ ಡೆನ್ಸಿಟಿ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೋಯಿಂಗ್ ಟು ಗೆಟ್ ವೆಯ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಮೆಟೀರಿಯಲ್. ನಿಮಗೆ ಮೆಟೀರಿಯಲ್ ಈಗ ಸಿಮೆಂಟು ಮತ್ತು ಸ್ಯಾಂಡ್ ಎರಡು ಮಿಕ್ಸ್ ಮಾಡಿ ಬರ್ತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ, ಇದರಲ್ಲಿ ಡ್ರೈ ಪ್ರಪೋರ್ಷನ್ಸ್ ಅದಕ್ಕೆ ಹೇಳಿದೆ, ನಿಮ್ಮ ನಾಲೆಡ್ಜ್ಗೆ ಇದು ಮ್ಯಾಚ್ ಆಗುತ್ತಿಲ್ಲ. ಇದಕ್ಕೆ ಡ್ರೈ ವಾಲ್ಯೂಮ್ ವೆಟ್ ವ್ಯಾಲ್ಯೂಮ್ ಅಂತ ಬರ್ತದೆ. ಡ್ರೈ ವಾಲ್ಯೂಮ್ ನಾರ್ಮಲಾಗಿ ಏನು ಮಾಡ್ತೀವಿ, ವೆಟ್ ವ್ಯಾಲ್ಯೂಮು ಜಾಸ್ತಿ ಇರ್ತದೆ. ಸೊ ವಿಲ್ ಗೋನ್ ಟು ಮಲ್ಟಿಪ್ಲೈಡ್ ಬೈ ಫ್ಯಾಕ್ಟರ್ 1.54, 54% ಜಾಸ್ತಿ ಇರುತ್ತೆ ಅಂತೇಳಿ ನಾವು ಅನ್ಕೊಳ್ತೀವಿ, ಅಂದರೆ ಕ್ಯಾಲ್ಕುಲೇಷನ್ ಪ್ರಕಾರ. ಸೊ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ವಿಲ್ ಗೋಯಿಂಗ್ ಟು ಗೆಟ್ 185 grams of cement and 555 grams of sand ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅ ಫಸ್ಟ್ ಒನ್. ಅಂದರೆ ನೀವು ಇದು ಹ್ಯಾವ್ ಟು ಮೆಮರೈಸ್ ದೀಸ್ ವ್ಯಾಲ್ಯೂಸ್ 185, 555 ಆ್ಯಂಡ್ 1:3 ರೇಷಿಯೋ. ನೆಕ್ಸ್ಟ್ ಏನು ಮಾಡಬೇಕು, ಸೊ ವಿ ಹ್ಯಾವ್ ಎ ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ. ಸೊ ವಿ ಹ್ಯಾವ್ ಟು ಮೇಂಟೈನ್ ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ. ದಟ್ ಮೀನ್ಸ್ ಪರ್ಸೆಂಟೇಜ್ ಆಫ್ ವಾಟರ್ ಈಸ್ ಸ್ಟ್ಯಾಂಡರ್ಡೈಸ್ಡ್. ಅದು ಎಷ್ಟು ತಗೋಬೇಕು ಅಂದರೆ ಇಟ್ ಈಸ್ ಗಿವನ್ ಇನ್ ದ ಬುಕ್ಸ್ and reference books. P/4 plus 3%. So P stands for standard consistency of cement that we have measured for particular cement. And the P is already measured ಮಾಡಿದ್ವಿ. Standard consistency of normal consistency of cement measure ಮಾಡಿದಾಗ ಬಂದಿರುತ್ತೆ ನಿಮಗೆ. ಎಷ್ಟು ಅವತ್ತು ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದೆ, ಇಟ್ ಮೇ ಬಿ 25, 26, 27, 28 ಎನಿಥಿಂಗ್. ಒಂದೊಂದು ಸಿಮೆಂಟಿಗೆ ಒಂದೊಂದು ಥರ ಚೇಂಜ್ ಆಗ್ತದೆ ಅಂತ ಹೇಳಿದೆ. ಸೊ ಅದಕ್ಕೆ ಇಲ್ಲಿ ಅದು ಪ್ರಪೋರ್ಷನ್ ಅಂದರೆ ವಾಟರ್ ರೇಷಿಯೋ ತಗೊಳ್ಬೇಕಾದ್ರೆ ಯು ಹ್ಯಾವ್ ಟು ಮೆಮರೈಸ್ ದಿಸ್ ಫಾರ್ಮುಲಾ P/4 plus 3%. P stands for
ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ದಟ್ ಮೇ ಬಿ 28%. ಅದಕ್ಕೆ 28 ಡಿವೈಡೆಡ್ ಬೈ 4 ಪ್ಲಸ್ 3%. ಟೋಟಲ್ನಲ್ಲಿ ಎಲ್ಲ ಪರ್ಸೆಂಟೇಜ್ ಎಲ್ಲ ಆಯ್ತದು. ಸೊ ಇಷ್ಟು ಪರ್ಸೆಂಟೇಜನ್ನು ನಾನು ಹಾಕಬೇಕು. ಇದು ನಿಮ್ಗೆ ಎಲ್ಲಿ ಬರ್ತದೆ, ನಾರ್ಮಲಾಗಿ ನಾವು ಫಸ್ಟಿಂದ ಟೆಸ್ಟ್ ನೆನಪಿಸ್ಕೊಂಡು ಬಂದರೆ ವಿ ಹ್ಯಾವ್ ಕಂಡಕ್ಟೆಡ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್, ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಆ್ಯಂಡ್ ಸೌಂಡ್ನೆಸ್ ಆಫ್ ಸಿಮೆಂಟ್. ಇನಿಷಿಯಲ್ ಸೆಟ್ಟಿಂಗ್ ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟಲ್ಲಿ ವಿ ಟುಕ್ 0.85 p, you can memorize, and in soundness test we took 0.78 p. ಸೊ ಇದು ಸ್ಟ್ಯಾಂಡರ್ಡೈಸ್ ಮಾಡಿದ್ವಿ ನಾವು. ಇಲ್ಲೂ ಅಷ್ಟೇ, ಸೊ ಇಟ್ ಹ್ಯಾಸ್ ಬಿನ್ ಸ್ಟ್ಯಾಂಡರ್ಡೈಸ್. 0.25 ನಥಿಂಗ್ ಬಟ್ 1/4ನ 0.25 ಅಂತ ಕರಿತಿದ್ದೀನಿ. ಸೊ ಫಾರ್ಮುಲಾ ವಿಲ್ ಬಿ p/4 ಪ್ಲಸ್ 3%. ಸೊ ಸ್ಟ್ಯಾಂಡರ್ಡಾಗಿ ನೀವು ಟೆಕ್ಸ್ಟ್ ಬುಕ್ಸಲ್ಲಿ ನೋಡಿದ್ರೆ p/4 ಪ್ಲಸ್ 3% ಇರುತ್ತೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು ಮತ್ತೆ. ಸೊ p is in percentage, ಸೊ ಹೋಲ್ ಥಿಂಗ್ ವಿಲ್ ಬಿ ಇನ್ ಪರ್ಸೆಂಟೇಜ್. ಸೊ ಎಷ್ಟು ಬರ್ತದೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಷ್ಟು ಪರ್ಸೆಂಟೇಜ್ ಆಫ್ ವಾಟರ್ ನಾವೇನು ಮಾಡಬೇಕು, ಈಗ ಈ ಏನು ನೀವು ಪ್ರಪೋರ್ಷನ್ಸ್ ತಗೊಂಡಿದ್ರಲ್ಲ ಸಿಮೆಂಟು ಮತ್ತು ಸ್ಯಾಂಡು, ಅದಕ್ಕೆ ಮಿಕ್ಸ್ ಮಾಡಬೇಕು. ಸೊ ನೆಕ್ಸ್ಟ್, ಮಿಕ್ಸ್ 3 ingredients ಥರೋಲಿ ಅಂಟಿಲ್ ಯೂನಿಫಾರ್ಮ್ ಕಲರ್ ಈಸ್ ಅಚೀವ್ಡ್. ನಾರ್ಮಲಾಗಿ ನಾವೇನು ಮಾಡ್ತೀವಿ ಅಂದರೆ ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ ನಾನು. ಫಸ್ಟು ಸ್ಯಾಂಡು 555 grams ಆಫ್ ಸ್ಯಾಂಡನ್ನು ಒಂದು ಟ್ರೇ ಅಲ್ಲಿ ಹರಡಬೇಕು. ಸರ್ಕ್ಯುಲರ್ ಇದರಲ್ಲಿ ನಾವೇನು ಮಾಡಿರ್ತೀವಿ, ನಾವು ಯಾವ ಥರ ಬಿಸಿಲಲ್ಲಿ ಅಕ್ಕಿ ಒಣಾಕ್ತೀವಲ್ಲ ಅವಾಗೆಲ್ಲ ಕೈ ಆಡ್ತೀವಲ್ವ, ಅದೇ ರೀತಿ ಏನು ಮಾಡಬೇಕು, 555 grams ಆಫ್ ಸ್ಯಾಂಡನ್ನು ತಗೊಂಡು ಒಂದು ಟ್ರೇ ಇರ್ತದೆ, ದೊಡ್ಡದೊಂದು ಟ್ರೇ, ಆ ಟ್ರೇಯಲ್ಲಿ ಹರಡಬೇಕು. ಹರಡಿ ಮೇಲೆ ಏನು ಮಾಡ್ತೀರಿ, 185 grams ಆಫ್ ಸಿಮೆಂಟನ್ನು ಅದ್ರ ಮೇಲೆ ಹಾಕಬೇಕು. ಅದನ್ನು ಮತ್ತೆ ಏನು ಮಾಡಬೇಕು, ಕರ್ಣೆ ಅಂತ ಹೇಳ್ತೀವಿ, ಟ್ಯಾಪೆ ಅಂತ ಹೇಳ್ತೀವಿ, ಅಥವಾ ನಮ್ಮದು ಟ್ರಾವೆಲ್ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ, ಅದನ್ನು ಯೂಸ್ ಮಾಡಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಸ್ಯಾಂಡು ಮತ್ತು ಸಿಮೆಂಟು ಎರಡು ನೀಟಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಈಗ ಏನು ಮಾಡ್ತೀರಿ, ಅದನ್ನು ಒಂದು ಗುಡ್ಡೆ ಥರ ಮಾಡ್ತೀರಿ, ಮಧ್ಯದಲ್ಲಿ ಹಳ್ಳ, ಅನ್ನ ಸಾಂಬಾರು ಕಲಸಿ ಅನ್ನ ಎಲ್ಲ ಮಾಡಿ ಮಧ್ಯದಲ್ಲಿ ಹಳ್ಳ ಮಾಡ್ತಿರಲ್ಲ ಅನ್ನಕ್ಕೆ, ಆಗ ಸಾಂಬಾರು ಹಾಕ್ತೀರಿ. ಉದ್ದೇಶ ಏನು, ನೀರು ಹರಿದೋಗಬಾರ್ದು ಅಂತ. ಇಲ್ಲಿ ಅನ್ನದಲ್ಲಿ ಹಳ್ಳ ಯಾಕೆ ಮಾಡ್ತೀವಿ ಮಧ್ಯದಲ್ಲಿ ಅಂದರೆ ಸಾಂಬಾರು ಹರಿದೋಗಬಾರ್ದು ಆ ಕಡೆ ಸೈಡಿಗೆ ಅಂತೇಳಿ. ಸೇಮ್ ಇದರಲ್ಲೂ ಅಷ್ಟೇ ಕಾನ್ಸೆಪ್ಟು. ನೀರು ಮಧ್ಯದಲ್ಲೇ ಇರಬೇಕು, ನಿಧಾನಕ್ಕೆ ಸ್ವಲ್ಪ ಮಿಕ್ಸ್ ಮಾಡಬೇಕು. ನೀರು ಹರಿದೋಗಿ ಕೆಳಗಡೆ ವೇಸ್ಟ್ ಆಗಬಾರ್ದು. ನೀವೇನು ಪರ್ಸೆಂಟೇಜ್ ಆಫ್ ವಾಟರ್ ತಗೊಂಡಿರ್ತೀರಿ ಅದು ಕಂಪ್ಲೀಟು ಆ ಪ್ರಪೋರ್ಷನ್ನಿಗೆ ಸೀಮಿತವಾಗಿರಬೇಕು ಅಂತೇಳಿ ಅಷ್ಟೇ ಉದ್ದೇಶ, ಏನಿಲ್ಲ. ಸೊ ಇದು ಸ್ಟ್ಯಾಂಡರ್ಡ್ ಪ್ರೊಸೀಜರ್, ಹೌ ವಿ ಕ್ಯಾನ್ ಮಿಕ್ಸ್ ಅಪ್ ದೀಸ್ ಇಂಗ್ರೀಡಿಯೆಂಟ್ಸ್. ಸೊ ಇದು ಕಂಪ್ಲೀಟಾಗಿ ಒಂದು ಪೇಸ್ಟ್ ಥರ ಫಾರ್ಮ್ ಆಗ್ತದೆ. ಸೊ ಅದನ್ನೇನು ಮಾಡ್ತೀರಿ ಈಗ, ಸೊ ಇದಕ್ಕೆ ಟೈಮ್ ಕೊಟ್ಟಿದ್ದೀವಿ ನಾವು ಎಷ್ಟು ಅಂದರೆ, ದೀಸ್ ಪ್ರಾಸೆಸ್ ಮಸ್ಟ್ ಬಿ ಕಂಪ್ಲೀಟೆಡ್ ವಿತಿನ್ 3 to 5 minutes, ಮ್ಯಾಕ್ಸಿಮಮ್ 5, ಮಿನಿಮಮ್ 3 minutes. ಸೊ ಇದರೊಳಗಡೆ ನೀವು ಮಾಡಿದಾಗ ಏನಾಗ್ತದೆ ಅಂದರೆ ವಾಟರು ಮೇಲ್ಗಡೆಗೆ ಎವಾಪರೇಟ್ ಆಗದೆ ಅಂದರೆ ಅದೆಲ್ಲ ಅವಾಯ್ಡ್ ಮಾಡ್ಬೋದು. ಸೊ 5 minutes ಜಾಸ್ತಿ ಆಯಿತು ಅಂದರೆ ಅಗೈನ್ ಇಟ್ ಎಫೆಕ್ಟ್ಸ್ ಇಟ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್. ಸೊ ದೇರ್ ಫಾರ್ ದ ಟೈಮ್ ಈಸ್ ವೆರಿ ಲಿಮಿಟೆಡ್, 3 minutes ಆ್ಯಂಡ್ ಆಸ್ ವೆಲ್ ಆಸ್ 5 minutes. ಸೊ ಮಿಕ್ಸಿಂಗ್ ಟೈಮ್ ಏನಿರ್ತದೆ ಇಟ್ ಈಸ್ ಲಿಮಿಟೆಡ್, ಇಟ್ ಈಸ್ from 3 to 5. Then mortar is filled into the mortar cube mold size 7.06 cm into 7.06 into 7.06 cm. ನಿಮಗೆ ಮೌಲ್ಡ್ ಏನು ಹೇಳಿದ್ದೆ ನಾನು, ಆ ಮೌಲ್ಡಿಗೆ ಏನು ಮಾಡ್ತೀರಿ, ಆ ಪೇಸ್ಟನ್ನು ಇದರೊಳಗಡೆಗೆ ಫಿಲ್ ಮಾಡ್ತೀರಿ. ಇದರೊಳಗಡೆಗೆ ಇದು ಕ್ಯೂಬು, ಇದಕ್ಕೆ ಮೌಲ್ಡ್ ಅಂತ ಕರಿತೀವಿ, ಮೌಲ್ಡ್. ಸೊ ದಿಸ್ ಅ ಕ್ಯೂಬ್, ಇದು ಆಲ್ರೆಡಿ ಕ್ಯಾಸ್ಟ್ ಮಾಡೋದು ತೆಗಿತಿರಲ್ಲ, ಇದನ್ನು ಕ್ಯೂಬ್ ಅಂತ ಕರಿತೀವಿ. ಸೊ ದಿಸ್ ಅ ಮೌಲ್ಡ್ ಅಚ್ಚು. ಅದರೊಳಗಡೆ ಏನು ಮಾಡಬೇಕು, ಈಗ ಆ ಸಿಮೆಂಟ್ ಮೋರ್ಟಾರನ್ನು ಮಿಕ್ಸ್ ಮಾಡಬೇಕು. ನಾನಿಲ್ಲಿ ವರ್ಡ್ ಯೂಸ್ ಮಾಡ್ತಿದ್ದೀನಿ, ಅದು ನೀವು ವರ್ಡ್ ಏನಂದರೆ ಮೋರ್ಟಾರ್. ಸೊ ಮೋರ್ಟಾರ್ ಮೊದಲೇ ಹೇಳಿದ್ದೆ ಡೆಫಿನೇಷನ್ ಹೇಳ್ಬೇಕಾದ್ರೆ, ಇಟ್ಸ್ ಅ ಮಿಕ್ಸ್ಚರ್ ಆಫ್ ಬೈಂಡಿಂಗ್ ಮೆಟೀರಿಯಲ್, ಎ ಫಿಲ್ಲರ್ ಮೆಟೀರಿಯಲ್ ಆ್ಯಂಡ್ ವಾಟರ್. ಇನ್ನೂ ಸಿಂಪಲಾಗಿ ಹೇಳ್ಬೇಕಂದ್ರೆ ಇಟ್ಸ್ ಎ ಮಿಕ್ಸ್ಚರ್ ಆಫ್ ಸಿಮೆಂಟ್, ಸ್ಯಾಂಡ್ ಆ್ಯಂಡ್ ವಾಟರ್. ವೆರಿ ಸಿಂಪಲ್. ಸಿಮೆಂಟು, ಸ್ಯಾಂಡು, ವಾಟರ್ ಅಷ್ಟೇ ಇರ್ತದೆ, ಅದನ್ನು ನಾವು ಮೋಟಾರ್ ಅಂತ ಕರಿತೀವಿ. ಸೊ ಈ ಮೋಟಾರ್ನ ಏನು ಮಾಡ್ತೀವಿ, ಆ ಮೌಲ್ಡ್ ಒಳಗಡೆಗೆ ಪ್ಲೇಸ್ ಮಾಡಬೇಕು, ನಿಧಾನಕ್ಕೆ ಹಾಕಬೇಕು, ಲೇಯರ್ ಬೈ ಲೇಯರ್ ಹಾಕಬೇಕು, ಅದಕ್ಕೆ ಟ್ಯಾಂಪ್ ಮಾಡಬೇಕು, ಕುಟ್ಟಬೇಕು ಹಿಂಗೆ ಆ ಮೌಲ್ಡನ್ನ. ಇದೆಲ್ಲ ಆದಮೇಲೆ ಏನು ಮಾಡ್ತೀರಿ, ಒಂದು ನಮ್ಮ ಹತ್ರ ಈ ಹೇಳಿದೆ ಕಾಂಪ್ಯಾಕ್ಷನ್, ಇದು ವೈಬ್ರೇಟಿಂಗ್ ಮೋಟರ್ ಅಂತೇಳಿ ವೈಬ್ರೇಟಿಂಗ್ ಟೇಬಲ್ ಇರ್ತದೆ ಒಂದು, ಸೆಕೆಂಡ್ ಒನ್. ಸೊ ಇದರಲ್ಲಿ ಇದನ್ನು ಈ ಮೌಲ್ಡನ್ನ ಇದರೊಳಗಡೆ ಪ್ಲೇಸ್ ಮಾಡಿದ್ರೆ ಕರೆಕ್ಟಾಗಿ ಗಟ್ಟಿಯಾಗಿ ಕೂರಿಸ್ಬೇಕು. ಅದನ್ನ ಆನ್ ಮಾಡ್ತೀವಿ, ಸ್ವಿಚ್ ಆನ್ ಮಾಡಿದ ತಕ್ಷಣ ವೈಬ್ರೇಟ್ ಆಗ್ತಿರೋದು. ಸೊ ವೈಬ್ರೇಷನಿಗೂ ಒಂದು ಟೈಮ್ ಕೊಟ್ಟಿರ್ತೀವಿ ನಾವು, ಆ ಟೈಮ್ ಒಳಗಡೆ ಏನು ಮಾಡಬೇಕು, ಅದನ್ನು ತೆಗಿಬೇಕು. ಸೊ ಜಾಸ್ತಿ ವೈಬ್ರೇಟ್ ಮಾಡಿದ್ರೆ ಮೇಲ್ಗಡೆಗೆ ವಾಟರ್ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಸಿಮೆಂಟಿಗೆ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ವಾಟರಿಂಗ್ ಆಫ್ ಸಿಮೆಂಟ್ ಅಂತ ಬರ್ತದೆ. ಸೊ ಅಂದರೆ ಸಿಮೆಂಟ್ ಬೈಂಡಿಂಗ್ ಪಾರ್ಟಿಕಲ್ಲು ಸಪ್ರೇಟ್ ಆಗಿಬಿಡ್ತದೆ. ಸೊ ಸಪ್ರೇಟ್ ಆದಾಗ ಏನಾಗ್ತದೆ ಅಂತಂದರೆ ಸ್ಟ್ರೆಂತ್ ಆಟೋಮೆಟಿಕ್ಲಿ ಕಡಿಮೆ ಆಗ್ತದೆ. ಸೊ ಅದಕ್ಕೋಸ್ಕರ ಜಾಸ್ತಿ ಓವರ್ ಕಾಂಪ್ಯಾಕ್ಷನ್ ಮಾಡಬಾರ್ದು, ವೈಬ್ರೇಟ್ ಮಾಡಬಾರ್ದು.
ಎಷ್ಟು ಬೇಕು ಅಷ್ಟೇ ಮಾಡಬೇಕು. ಸೊ ಇದಕ್ಕೆ ನಾವೊಂದು ಸ್ಟ್ಯಾಂಡರ್ಡ್ ಹೇಳ್ತಾ ಇದ್ದೀವಿ. ಸೊ ದೀಸ್ ಪ್ರಾಸೆಸ್ ಮಸ್ಟ್ ಬಿ ಇನ್ ರೂಮ್ ಟೆಂಪರೇಚರ್ ಆಫ್ 27 ಡಿಗ್ರಿ ಸೆಂಟಿಗ್ರೇಡ್ ±2 ಡಿಗ್ರಿ ಸೆಂಟಿಗ್ರೇಡ್ ಫಾರ್ 24 hours. ಸೊ ಈ ಮೌಲ್ಡ್ ಏನಿರುತ್ತಲ್ಲ ಅದನ್ನು ನಾನು ಏನು ಮಾಡ್ತಿದ್ದೀನಿ 24 hours ಹಂಗೆ ಬಿಡ್ತಾ ಇದ್ದೀನಿ ಅಷ್ಟೇ. ಅದರೊಳಗಡೆ ಮೌಲ್ಡ್ ಒಳಗಡೆ ಇರ್ತದೆ, ಅದನ್ನಂಗೆ 24 hours ಬಿಡಬೇಕು. ಆಫ್ಟರ್ 24 hours the cement or cement mortar is completely hard. So when it completes 24 hours it will be in hard state. So we will going to remove that. ಅದನ್ನ ಏನು ಮಾಡಬೇಕು, ನಟ್ ಬೋಲ್ಟ್ ಎಲ್ಲ ಇರ್ತದೆ ಅದಕ್ಕೆ ತೆಗಿತೀವಿ, ತೆಗೆದೆಲ್ಲ ನೀಟಾಗಿ ತೆಗಿಬೇಕು. ತೆಗೆದು ಅದನ್ನು ತಗೊಂಡೋಗಿ ನೀರೊಳಗಡೆ ಹಾಕಬೇಕು. ಸೊ ಇಟ್ ಈಸ್ ಇಮ್ಮರ್ಸ್ಡ್ ಇನ್ ವಾಟರ್. ಸೊ ಇಮ್ಮರ್ಸ್ಡ್ ಇನ್ ವಾಟರ್. ಸೊ ಒಂದು ನಾರ್ಮಲಾಗಿ ನಾವು ಟ್ಯಾಂಕ್ ಮಾಡ್ಕೊಂಡಿರ್ತೀವಿ, ಲ್ಯಾಬೊರೇಟ್ರೀಸ್ ಇರೋದು ಟ್ಯಾಂಕ್ಗಳಿರ್ತದೆ, ಟ್ಯಾಂಕ್ ಒಳಗೆ ಏನು ಮಾಡಬೇಕು, ಅದನ್ನು ಪ್ಲೇಸ್ ಮಾಡಬೇಕು. ಅದನ್ನ ಕ್ಯೂಬನ್ನು ತೆಗೆದಿರೋದನ್ನು ಅದು ಎಲ್ಲಿ ತನಕ ಕ್ಯೂರ್ ಮಾಡಬೇಕಂದ್ರೆ ನಾರ್ಮಲಿ ವಿಲ್ ಗೋಯಿಂಗ್ ಟು ಟೆಸ್ಟ್ ಫಾರ್ 24 hours 1 day, then 3 days, then 7 days ಅಂದರೆ 1 week, 2 weeks 14 days, 2 weeks ಅಂದರೆ 14 days, 3 weeks ಅಂದರೆ 21 days, 4 weeks ಅಂದರೆ 28 days. That's last. So we'll going to test the cement mortar for 28 days of curing. ನಮಗೆ ಬೇಕು ಒಂದು ಅಂದಾಜು. As a technical person we should know how much percentage of strength that has been attained. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ದಿನಕ್ಕೆ ಎಷ್ಟು ಬರ್ತದೆ, 3 ದಿವಸಕ್ಕೆ ಎಷ್ಟು ಬರ್ತದೆ, 1 ವಾರಕ್ಕೆ ಎಷ್ಟು, 2 ವಾರಕ್ಕೆ ಎಷ್ಟು, 3 ವಾರಕ್ಕೆ ಎಷ್ಟು, 4 ವಾರಕ್ಕೆ ಎಷ್ಟು ಅಂತೇಳಿ ಟೆಸ್ಟ್ ಮಾಡಬೇಕು. ಹ್ಯಾವ್ ಟು ಮೆಮೊರೈಸ್ ದಿಸ್. ಒಂದು ಸಿಮೆಂಟ್ ಬ್ಯಾಗಲ್ಲಿ ಅಥವಾ ಒಂದು ರ್ಯಾಂಡಮಾಗಿ ನಾನು ಹೇಳಿದ್ನಲ್ಲ ಫೀಲ್ಡ್ ಟೆಸ್ಟ್ ಬಂದಾಗ ನಾನು ಹೇಳಿದ್ದೆ ರ್ಯಾಂಡಮಾಗಿ 3 ಬ್ಯಾಗ್ ತೆಗಿತೀವಿ, ಅದ್ರಲ್ಲಿ ಚೆಕ್ ಮಾಡ್ತೀವಿ ಅಂತೇಳಿ. ನಾವೇನು ಮಾಡಬೇಕೀಗ, ಆ ಸಿಮೆಂಟ್ ಸ್ಟ್ರೆಂತ್ ಚೆಕ್ ಮಾಡಬೇಕಂದ್ರೆ ಈ ಥರ ಹೇಳಿದ್ನಲ್ಲ ನಾನು ಬೇರೆ ಬೇರೆ ದಿನಕ್ಕೆ, ಒಂದು ದಿನಕ್ಕೆ 3 ದಿವಸಕ್ಕೆ ಅಂತ. ಆವಾಗ ಒಂದು ದಿನಕ್ಕೆ ಟೆಸ್ಟ್ ಮಾಡಬೇಕಂದ್ರೆ ಯು ರಿಕ್ವೈರ್ ಅಟ್ಲೀಸ್ಟ್ 3 cubes, 3 cubes ಬೇಕು ಒಂದು ಸತಿ ಟೆಸ್ಟ್ ಮಾಡಬೇಕಂದ್ರೆ. ಅಂದರೆ ಒಂದು 24 hours ಆದಮೇಲೆ ಚೆಕ್ ಮಾಡಬೇಕಂದ್ರೆ ಯು ರಿಕ್ವೈರ್ 3 cubes. ಆಫ್ಟರ್ 7 days, after 3 days you require another 3 cubes. So count it down, 3 plus 3 6. After 7 days you require another 3 cubes, so totally 9 cubes. Next 2 weeks ಮತ್ತೆ 3 ಬೇಕು. 4 weeks 21 days ಮತ್ತು 28 days. ಸೊ ಫಸ್ಟಿಂದ ಕೌಂಟ್ ಮಾಡಿದ್ರೆ 1 ದಿನಕ್ಕೆ, 3 ದಿನಕ್ಕೆ, 7 ದಿನಕ್ಕೆ ಮತ್ತು 14, 21, 28 ಒಟ್ಟು 6 sets of cubes ಬೇಕು. 6 into 3 ಆಲ್ಮೋಸ್ಟ್ 18. 18 number of cubes must be casted. So you can have this minimum knowledge. ಏನದು ಇದು ಮಿನಿಮಮ್ ಇದೆ ನಿಮ್ಗೆ ಹೇಳ್ತಾ ಇರೋದು ನಾನು. ಒಂದು ಸೆಟ್ ಆಫ್ ಕ್ಯೂಬ್ಸ್ ಅಂದರೆ 3 numbers of cubes ಅಂತ ಅರ್ಥ. ಒಂದು ದಿವಸ ಟೆಸ್ಟ್ ಮಾಡಬೇಕಂದ್ರೆ 3 ಕ್ಯೂಬ್ ಅಂದರೆ ಒಟ್ಟು ನಾನು ಹೇಳ್ತಾ ಇದ್ದೀನಲ್ಲ 3 days, 1 day, 3 days, 7 days, 14 days, 21, 28 days ಒಟ್ಟು 6 ಸೆಟ್ ಆಫ್ ಕ್ಯೂಬ್ಸ್ ಅಂದರೆ 6 into 3 6 3 18. ಸೊ ಈ ಥರ 18 ನಂಬರ್ ಆಫ್ ಕ್ಯೂಬ್ಸನ್ನು ನೀವು ಕ್ಯಾಸ್ಟ್ ಮಾಡಬೇಕು. ಅಷ್ಟಕ್ಕೆ 18 ಇಂಟು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಂತೇಳಿ ನಿಮ್ಗೆ ಒಂದು ಅಂದಾಜು ಗೊತ್ತಾಗಬೇಕು. ಒಂದು ಕ್ಯೂಬಿಗೆ ಅಷ್ಟೇ ನಾನು ತೋರಿಸಿದ್ದೀನಿ ಇದರಲ್ಲಿ 185 grams ಆಫ್ ಸಿಮೆಂಟ್ ಆ್ಯಂಡ್ 555 grams ಆಫ್ ಸ್ಯಾಂಡ್ ಒಂದೇ ಒಂದು ಕ್ಯೂಬ್ಗೆ. ನೀವು 18ಕ್ಕೆ ಮಲ್ಟಿಪ್ಲೈ ಮಾಡಬೇಕು. 185 into 18, 555 into 18 ಅಷ್ಟು ಪ್ರಪೋರ್ಷನ್ ತಗೊಳ್ಬೇಕು. ಸೊ ದೀಸ್ ಆರ್ ವಿಲ್ ಗೋನ್ ಟು ಕ್ಯಾಲ್ಕುಲೇಟ್ ರೈಟ್. ಸೊ ದೀಸ್ ಅಬೌಟ್ ಹೌ ಟು ಕಂಡಕ್ಟ್ ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ಸಿಮೆಂಟ್. ಇಲ್ಲಿ ಇನ್ನೊಂದು ಕೆಲವೊಂದಷ್ಟು ಹೇಳ್ಬೋದು ನಾನು. ನೀವು ಸಿಮೆಂಟ್ ಮೋಟಾರನ್ನು ಹಾಕಬೇಕಾದ್ರೆ, ಮೌಲ್ಡ್ ಒಳಗಡೆ ಹಾಕಬೇಕಾದ್ರೆ, ಮೌಲ್ಡ್ ಹಾಕೋಕ್ಕಿಂತ ಮುಂಚೆ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಮೌಲ್ಡ್ ಒಳಗಡೆ ಪೂರ್ತಿ ಆಯಿಲ್ ಬರ್ತದೆ, ವೇಸ್ಟ್ ಆಯಿಲ್, ಅದನ್ನು ಕೋಟ್ ಮಾಡಬೇಕು. ಯಾಕೆ ಕೋಟ್ ಮಾಡಬೇಕಂದ್ರೆ ಸಿಮೆಂಟ್ ಹಾಕಿದ್ಮೇಲೆ ಗಟ್ಟಿಯಾಗಿಬಿಟ್ಟಿರ್ತದೆ, ಅದನ್ನು ಈಸಿಯಾಗಿ ಬಿಡ್ಸೋಕ್ಕಾಗಲ್ಲ ಅಥವಾ ಸರ್ಫೇಸ್ ಫಿನಿಶಿಂಗ್ ಬರಲ್ಲ. ಅದಕ್ಕೋಸ್ಕರ ಅಂದರೆ ಯಾವುದು ಕ್ಯೂಬ್ದು ಸರ್ಫೇಸ್ ಫಿನಿಶ್ ಬರಲ್ಲ. ಸೊ ಅದು ಕರೆಕ್ಟ್ ಬರಬೇಕು ಶೇಪು, ಮತ್ತು ಕರೆಕ್ಟ್ ಅದು ತೆಗಿಬೇಕಾದ್ರೆ ಬಿಚ್ಚಬೇಕಾದ್ರೆ ಈಸಿಯಾಗಿ ಬಿಟ್ಕೊಳ್ಬೇಕು ಅಂತಂದರೆ ನೀವು ಫಸ್ಟ್ ಏನು ಮಾಡಬೇಕು, ಅದಕ್ಕೆ ಕೋಟ್ ಮಾಡಬೇಕು. ಇದೆಲ್ಲ ಸಿಂಪಲ್ ಥಿಂಗ್ಸ್ ವಿಚ್ ಈಸ್ ನಾಟ್ ಮೆನ್ಷನ್ಡ್ ಹಿಯರ್, therefore I am ಕೋಟಿಂಗ್ ದೀಸ್ ಥಿಂಗ್ಸ್, ದಟ್ಸ್ ಆಲ್. ಸೊ ಇದೆಲ್ಲ ಸಿಂಪಲ್ ಥಿಂಗ್ಸು. ಸೊ ಇದು ನಿಮಗೆ ಪ್ರೊಸೀಜರ್ ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೊಂದು ಸತಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ಕೇಳಿ, ನಿಮ್ಗೆ ಅರ್ಥ ಆಗ್ತದೆ. ವೆರಿ ಸಿಂಪಲ್. ಸೊ ಟೇಕ್ ಪ್ರಪೋರ್ಷನ್ಸ್ 1:3 proportion and you mix with a standard consistency, that is 3/4 plus 3%,
and mix thoroughly. Within you take a time in between 3 to 5 minutes, that is the mixing time, and you fill this proportion into a mold of size 7.06 into 7.06 into 7.06 centimeter mold, and then you compact well manually or by using a vibrating machine for a specific time, that about 2 minutes, and then you place those molds for 24 hours as it is. After 24 hours you remove the mold, remove the cube from the mold, and you place it into the water for curing. After 24 hours of curing, you can test 3 cubes by using a CTM, compressive testing machine, and you test the compressive strength for those cubes after 3 days of curing. 3 ದಿವಸ ಮತ್ತೆ ನೀರೊಳಗಡೆ ಇಟ್ಟಿರ್ತೀರಿ ಅಂದರೆ ಒಟ್ಟು 18 ಕ್ಯೂಬ್ಸಿಗೆ ನೀರೊಳಗಡೆ ಇದ್ದಾವೆ. ಒಂದು ದಿನ 24 ಗಂಟೆ ಆದಮೇಲೆ 3 ತೆಗಿರಿ, 3 ದಿನ ಆದಮೇಲೆ 3 ತೆಗಿರಿ, 1 ವೀಕ್ ಆದಮೇಲೆ 3 ಕ್ಯೂಬನ್ನು ತಗೊಳ್ಳಿ. ಸೊ ಅಂದರೆ ಡೇ ಬೈ ಡೇ ಲಾಸ್ಟಿಗೆ ನಿಮಗೆ 28 ದಿವಸಕ್ಕೆ 3 ಕ್ಯೂಬ್ ಉಳಿದಿರುತ್ತೆ ಒಳಗಡೆ. ಸೊ ಅದನ್ನು ಟೆಸ್ಟ್ ಮಾಡ್ತೀರಿ. ಸೊ ಫಸ್ಟ್ ಒಂದು ಸತಿ ನಾನು ಹೇಳಿದೆ ಎಷ್ಟೆಷ್ಟು ಪರ್ಸೆಂಟೇಜ್ ಬರ್ತದೆ ಅಂತೇಳಿ. ಸೊ ನಾರ್ಮಲಾಗಿ ನಮಗೆ 3 ಡೇಸ್ ಅಥವಾ 7 ಡೇಸಿಗೆ ಬಂದ ತಕ್ಷಣ ನಿಮಗೆ ಆಲ್ಮೋಸ್ಟ್ 50% ಸ್ಟ್ರೆಂತ್ ಅಚೀವ್ ಆಗಿಬಿಟ್ಟಿರ್ತದೆ. ಅದರಲ್ಲಿ ರಿಮೈನಿಂಗ್ ಏನಾಗಿರ್ತದೆ ಅಂದರೆ ಕ್ಯೂರಿಂಗ್ ಮಾಡ್ತಾ 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 ಸ್ಟ್ರೆಂತ್ ಗೇನ್ ಆಗ್ತಾ ಇರ್ತದೆ. ಸೊ ದೀಸ್ ಆರ್ ಸೊ ಸಿಮೆಂಟ್ ಸ್ಟ್ರೆಂತ್ ಹೆಂಗೆ ಚೆಕ್ ಮಾಡೋದು ಅಂದರೆ ದಿಸ್ ಇಸ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಐ ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್ ಆ್ಯಂಡ್ ದಿಸ್ ಇಸ್ ವೆರಿ ಸಿಂಪಲ್. Okay, this is a second point. So you before this, so you study whole thing what I have taught in the previous sessions, and you must concentrate on the tests on cement. Those are very very important. And this is storage of cement. So you must, as a technical person, you should know this, how cement bags must be placed or stacked. So ಯಾವ ಥರ ಜೋಡಿಸ್ಬೇಕು, ಯಾವ ಥರ ಇಟ್ಕೋಬೇಕು, ಯಾವ ಥರದನ್ನು ಖಾಲಿ ಮಾಡಬೇಕು. ಸೊ ಅಬೌಟ್ ಸಿಮೆಂಟ್, ದಟ್ ಮೀನ್ಸ್ ಸ್ಟೋರೇಜ್ ಆಫ್ ಸಿಮೆಂಟ್ ಇನ್ ವೇರ್ ಹೌಸಸ್ ಆರ್ ಇನ್ ಶಾಪ್ಸ್ ಆರ್ ವೇರ್ ಹೌಸಸ್, ಆ್ಯಂಡ್ ಸಮ್ಟೈಮ್ ವಿಲ್ ಸ್ಟೋರ್ ದ ಸಿಮೆಂಟ್ ಬ್ಯಾಗ್ಸ್ ಇನ್ ಫೀಲ್ಡ್. So there how we can place. So we'll see one by one. The first point says the storage room should be watertight floor, damp roof, walls, leak proof roofs. So this is very clear that the room must be watertight. So there should not be any water leakages from the roof, from the floor, from the bottom, from the underground, or it should not be from the roof. ಅಂದರೆ ಸಿಂಪಲ್, ಏನು ನೀವು ಏನು ರೂಮ್ ಮಾಡಿದ್ದೀರಿ ಅಥವಾ ವೇರ್ ಹೌಸ್ ಇರ್ತದೆ ಅಲ್ಲಿ ಒಟ್ಟು ನೀರು ಬರಬಾರ್ದು, ತೇವಾಂಶ ಇರಬಾರ್ದು, ಅಷ್ಟೇ ಸಿಂಪಲ್ ಸ್ಟೇಟ್ಮೆಂಟ್ ಅದು. ಒಂದೊಂದು ಸರಿ ಏನಾಗಿರ್ತದೆ ಅಂತಂದರೆ ನೀವು ಮನೆಗಳು ನೋಡ್ಬೋದು, ಕೆಲವು ಮನೆಗಳು ಯಾವ ಥರ ಇರ್ತದೆ ಅಂತಂದರೆ ಮಳೆ ತುಂಬ ಜಾಸ್ತಿ ಆದಾಗ ಕೆಳಗಡೆಯಿಂದ ಶೀತ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ, ಅಂದರೆ ನೀರು ಡ್ಯಾಂಪ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆ ಅಂತಂದರೆ ವಾಟರ್ ಟೇಬಲ್ಲು ರೈಸ್ ಆಗಿರ್ತದೆ. ವಾಟರ್ ಟೇಬಲ್ ಅಂದರೆ ನೀರು, ಮಳೆ ನೀರು ಒಳಗಡೆ ಹೋಗ್ತದೆ ಭೂಮಿ ಒಳಗಡೆ, ಅದು ತುಂಬಿ 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 ಏನಾಗ್ತದೆ ಅಂದರೆ ವಾಟರ್ ಟೇಬಲ್ಲು ರೈಸ್ ಆಗ್ತದೆ. ಆ ರೈಸ್ ಆಗಿದ್ದು ವಾಟರ್ ಟೇಬಲ್ಲು ಸಪೋಸ್ ನಿಮ್ಮ ಫ್ಲೋರ್ ಲೆವೆಲಿಗೆ ರೀಚ್ ಆದರೆ ಅದಕ್ಕಿಂತ ಜಾಸ್ತಿ ಇತ್ತಂದರೆ ಡ್ಯಾಂಪ್ನೆಸ್ ಸ್ಟಾರ್ಟ್ ಆಗ್ತದೆ. ಸೊ ಇದು ಒಂದು ಪ್ರಾಬ್ಲಮ್ ಇರ್ಬೋದು. ಎರಡನೇ ಪ್ರಾಬ್ಲಮ್ ಏನಂತಂದರೆ ರೂಫ್ ಮೇಲ್ಗಡೆಯಿಂದ ಮಳೆ ನೀರು ಒಳಗಡೆ ಇಳಿದ್ರೆ, ಅಥವಾ ನಾರ್ಮಲಾಗಿ ಒಂದು ಮಳೆ ನೀರು ಬರೋ ಚಾನ್ಸ್ ಇರುತ್ತೆ. ಇನ್ನೊಂದು ಯಾವುದು ಅಂತ ಟಾಯ್ಲೆಟ್ ವಾಟರು ಅಥವಾ ಲೀಕೇಜಸ್ ಇತ್ತಂತಂದರೆ ಅದು ನಿಮ್ಮ ರೂಫಲ್ಲಿ ಇಳಿದು ಕೆಳಗಡೆ ಬರೋ ಚಾನ್ಸಸ್ ಇರ್ತದೆ. ವಾಟ್ರಲ್ಲಿ ಅಂದರೆ ಗೋಡೆಗಳ ಮೇಲೆ, ಗೋಡೆಗಳ ಒಳಗಡೆ ನೀರು ಇಳಿದಾಗ ಡ್ಯಾಂಪ್ನೆಸ್ ಸ್ಟಾರ್ಟ್ ಆಗಿರ್ತದೆ. ಸೊ ಈ ಥರ ಅದರಿಂದ ಏನಾಗ್ತದೆ ಅಂತಂದರೆ ನೀವು ಅದರಲ್ಲಿ ಏನಾದರೂ ನೀವು ಸಿಮೆಂಟ್ ಬ್ಯಾಗ್ಸನ್ನು ಸ್ಟೋರ್ ಮಾಡಿದ್ದಾರೆ ರೂಮಲ್ಲಿ, ಆಟೋಮ್ಯಾಟಿಕ್ಕಾಗಿ ಏನಾಗ್ತದೆ ಅಂದರೆ ಮಾಯಿಶ್ಚರ್ ಕಂಟೆಂಟ್ ರೈಸ್ ಆಗ್ತದೆ. ರೈಸ್ ಆದ ಗಾಳಿಯಲ್ಲಿ ತೇವಾಂಶ ಎತ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಹೋಗ್ತಾ ಇರ್ತದೆ ಗಾಳಿ, ಅದ್ರಲ್ಲಿ ತೇವಾಂಶ ಇರ್ತದೆ. ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ದ ಹೈಡ್ರೇಷನ್ ಪ್ರೊಸೆಸ್ ಸ್ಟಾರ್ಟ್. ಹೈಡ್ರೇಷನ್ ಅಂತ ನಾನು ಹೇಳಿದ್ದೆ, ರಿಯಾಕ್ಷನ್ ಆಫ್ ಸಿಮೆಂಟ್ ವಿತ್ ವಾಟರ್. ಆ ಪ್ರಾಸೆಸ್ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಯೂಸೇ ಮಾಡಿಲ್ಲ ಸಿಮೆಂಟ್, ಇದಕ್ಕಿದ್ದಂಗೆ ಏನಾಗಿರ್ತದೆ ಸಿಮೆಂಟ್ ಬ್ಯಾಗ್ ಗಟ್ಟಿ ಆಗಿಬಿಟ್ಟಿರ್ತದೆ. ಸೊ ದೀಸ್ ಅ ಮೈನ್ ರೀಸನ್. ಒಂದು, ಯು ಹ್ಯಾವ್ ಟು ಅವಾಯ್ಡ್ ದಿಸ್ ಡ್ಯಾಂಪ್ನೆಸ್ ಫ್ರಮ್ ದ ಟಾಪ್ ಆರ್ ಫ್ರಮ್ ದ ಬಾಟಮ್ ಆರ್ ಫ್ರಮ್ ದ ವಾಲ್ಸ್, ವಾಟ್ ಎವರ್ ಇಟ್ ಮೇ ಬಿ. ಸೊ ದಟ್ ಮೀನ್ಸ್ ದ ಸ್ಟ್ರಕ್ಚರ್ ಮಸ್ಟ್ ಬಿ ವಾಟರ್ ಟೈಟ್, ದಟ್ಸ್ ಆಲ್. ಸ್ಟ್ರಕ್ಚರ್ ಅಂತಂದರೆ ಕಂಪ್ಲೀಟ್ ಆ ಬಿಲ್ಡಿಂಗ್ ಏನಾಗಿರಬೇಕು, ಮೇಲ್ಗಡೆಯಿಂದ ನೀರು ಬರಬಾರ್ದು, ವಾಲಿಂದನೂ ಬರಬಾರ್ದು, ಕೆಳಗಡೆಯಿಂದನೂ ಬರಬಾರ್ದು. ಸೊ ದಿಸ್ ವೆರಿ simple statement. Next point, cement bags should not be placed directly over floor. So
So it should be placed over the wooden planks at least 30 centimeter from the floor and 30 centimeter from the wall. ನಾವೇನು ಮಾಡ್ತೀವಿ ಅಂದರೆ ನಾರ್ಮಲಾಗಿ ನೀವು ಹಳ್ಳಿ ಕಡೆಯಿಂದ ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ನಾವು ಭತ್ತ ಬೆಳಿತೀವಿ, ಭತ್ತ ಬೆಳೆದ ಮೇಲೆ ಮೂಟೆಗೆಲ್ಲ ಹಾಕಿ ಅದನ್ನು ನೀಟಾಗಿ ಪ್ಯಾಕ್ ಮಾಡಿ, ರೇಟೆಲ್ಲ ಸಿಕ್ಕಿರೋದಿಲ್ಲ, ನಾವೇನು ಮಾಡ್ತೀವಿ ಅದನ್ನು ತಗೊಂಡೋಗಿ ಸ್ಟೋರ್ ಮಾಡ್ತೀವಿ. ಒಂದು 6 ತಿಂಗಳು 1 ವರ್ಷ ತಗೊಂಡೋಗಿ ಇಟ್ಕೋಬೋದು ಒಂದು ಕಡೆ. ಆ ಇಡೋಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ, ಕೆಳಗಡೆಗೆಲ್ಲ ಮರಗಳನ್ನೆಲ್ಲ ಜೋಡಿಸಿ ಅದಕ್ಕೆ ಪಟ್ಟಿ ಎಲ್ಲ ಕೊಟ್ಟು ಒಂದು 30 ಸೆಂಟಿಮೀಟ್ರ್ ಅಥವಾ 1 ಅಡಿ ಮೇಲ್ಗಡೆ, 1 ಅಡಿ ಅಂದರೆ ಎಕ್ಸಾಕ್ಟ್ ಮೆಜರ್ಮೆಂಟ್ ಏನಿಲ್ಲ, ಒಂದು ಅರ್ಧ ಅಡಿ 1 ಅಡಿ ಮೇಲ್ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದರೆ ಕೆಳಗಡೆಯಿಂದ ಸಪೋಸ್ ಏನಾದರೂ ನೀರು ತೇವಾಂಶ ಬರೋದಿತ್ತಂತಂದರೆ ಮೇಲ್ಗಡೆ ಸಿಮೆಂಟ್ ಬ್ಯಾಗಿಗೆ ಹತ್ತಬಾರ್ದು ಅಂತ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು, ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಹೇಳ್ತಾ ಇದ್ದೀವಿ ಅಷ್ಟೇ. 1 ಅಡಿ ಏನಾಗಿರಬೇಕು, ಅದ್ರ 1 ಅಡಿ ಮೇಲ್ಗಡೆ ಇರಬೇಕು. ನೆಲದ ಮೇಲೆ ಕಂಪ್ಲೀಟ್ ಹಾಕಂಗಿಲ್ಲ ಸಿಮೆಂಟನ್ನು. ನೆಲದ ಮೇಲೆ ಹಾಕಿದ್ರೆ ಏನು ಮಾಡ್ತೀವಿ ಅಂದರೆ ಒಂದು ತಾರ್ಪಲ್ ಹಾಕ್ತೀವಿ, ಆ ಥರ ಹಾಕ್ತೀವಿ. ಬಟ್ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಹೇಳ್ಬೇಕಾದ್ರೆ ಅದು ಹೇಳೋಂಗಿಲ್ಲ. ನಾವೇನು ಮಾಡ್ತಾಯಿದ್ವಿ ಅಂತಂದರೆ ಮರದ್ದು ಕೆಳಗಡೆ ಪಟ್ಟಿ ಎಲ್ಲ ಕೊಟ್ಟು 1 ಅಡಿ ಮೇಲ್ಗಡೆ ಬರೋ ಥರ ಏನು ಮಾಡ್ತೀವಿ, ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತೀವಿ. ವಿಲ್ ಗೋನ್ ಟು ಯೂಸ್ ಪ್ಲ್ಯಾಂಕ್ಸ್. ಪ್ಲ್ಯಾಂಕ್ಸ್ ಅಂದರೆ ಹಲಗೆ ಅಂತ ಕರಿತೀವಿ ಕನ್ನಡದಲ್ಲಿ, ಹಲಗೆ, ಮರದ ಹಲಗೆಗಳು, ವುಡನ್ ಪ್ಲ್ಯಾಂಕ್ಸ್. ಸೊ ಅದನ್ನು ಪ್ಲೇಸ್ ಮಾಡ್ತೀವಿ. ಪ್ಲೇಸ್ ಮಾಡಿ ಅದ್ರ ಮೇಲೆ ಸಿಮೆಂಟ್ ಬ್ಯಾಗ್ಸನ್ನು ಒಂದ್ರ ಮೇಲೊಂದು ಹಾಕಬೇಕು. ಇನ್ನೊಂದು ಹೇಳ್ತಾರೆ ಅವ್ರು, ಏನು, ಇಟ್ ಶುಡ್ ಬಿ ಅವೇ ಫ್ರಮ್ ದ ವಾಲ್. ಎಷ್ಟು ಅಂತಂದರೆ 1 ಅಡಿ ಅಷ್ಟು, 30 ಸೆಂಟಿಮೀಟರ್ ಫ್ರಮ್ ದ ಅವೇ ಫ್ರಮ್ ದ ವಾಲ್ ಆ್ಯಂಡ್ 30 ಸೆಂಟಿಮೀಟರ್ ಫ್ರಮ್ ಅಬೋವ್ ದ ಫ್ಲೋರ್ ಆರ್ ರೂಫ್. ಫ್ಲೋರಿಂದ ಮೇಲ್ಗಡೆ 30 ಸೆಂಟಿಮೀಟರ್ ಮೇಲೆ ಇರಬೇಕು. ಪ್ಲ್ಯಾಂಕ್ ಪ್ಲೇಸ್ ಮಾಡ್ತೀವಲ್ಲ ಅದು. ಸೊ ದಟ್ ಈಸ್ ವೆರಿ ಸಿಂಪಲ್. ಥರ್ಡ್ ಒನ್, ಬ್ಯಾಗ್ ಶುಡ್ ಬಿ ಅರೇಂಜ್ ಕ್ಲೋಸ್ಲಿ ಟು ಅವಾಯ್ಡ್ ಫ್ರೀ ಸರ್ಕ್ಯುಲೇಷನ್ ಆಫ್ ಏರ್. ಅದೇ ಹೇಳಿದ್ದು ನಾನು, ಫ್ರೀ ಸರ್ಕ್ಯುಲೇಷನ್ ಆಫ್ ಏರ್ ಇರಬಾರ್ದು. ನಾವು ಏರ್ ಸರ್ಕ್ಯುಲೇಷನ್ ಆಗ್ತಾಯಿತ್ತು ಏನಾಗ್ತದೆ ಅಂದರೆ ಮಾಯ್ಚರ್ ಕಂಟೆಂಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋ ಚಾನ್ಸಸ್ ಇರ್ತದೆ. ಸಿಮೆಂಟು ನಾವು ಯೂಸ್ ಮಾಡೋದಿಲ್ಲ, ಒಂದೇ ಕಡೆ ಇಟ್ಟಿರ್ತೀವಿ ಅಂತಂದರೆ ಅಗೇನ್ ಹೈಡ್ರೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಏನು ಮಾಡಬೇಕು, ಈಗ ಸಿಮೆಂಟ್ ಬ್ಯಾಗನ್ನು ಒತ್ತೊತ್ತಿಗೆ ಇಡಬೇಕು, ಅದನ್ನು ಕ್ಲೋಸಾಗಿ ಇಡಬೇಕು, ಒಂದಕ್ಕೊಂದು ಹತ್ತದಂಗೆ ಇಡಬೇಕು. ಸೊ ನೆಕ್ಸ್ಟ್ ಒನ್, ಮ್ಯಾಕ್ಸಿಮಮ್ 15 ಬ್ಯಾಗ್ಸ್ ಓನ್ಲಿ ಟು ಬಿ ಪ್ಲೇಸ್ಡ್ ಇನ್ ಈಚ್ ಫೈಲ್ಸ್. ಅಂತಂದರೆ ನಾವೇನು ಒಂದ್ರ ಮೇಲೊಂದು ಪ್ಲೇಸ್ ಮಾಡ್ತೀವಿ, ಆ ಪ್ಲೇಸ್ ಮಾಡಿದ್ದು 15 ಬ್ಯಾಗ್ಸ್ ಅಷ್ಟೇ ಇಡಬೇಕು. ಅಥವಾ ಇಟ್ ಈಸ್ ಲಿಮಿಟೆಡ್ ಟು 2.7 ಮೀಟರ್. ಯಾಕೆ ಹಿಂಗೆ ಹೇಳ್ತೀವಿ ಅಂತಂದರೆ, ಜಾಸ್ತಿ ಮೇಲ್ಗಡೆ ಆಯಿತು ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ, ಅಂದರೆ ಎತ್ತಕ್ಕಾಗಲ್ಲ, ಅದನ್ನು ಕೆಳಗಡೆ ಇಳಿಸೋಕ್ಕಾಗಲ್ಲ. ಒಂದು. ಎರಡನೇದು ಏನಾಗ್ತದೆ ಅಂತಂದರೆ, ಅದು ಸಪೋಸ್ ನಾವು ಕೆಳಗಡೆ ಓಡಾಡೋರು ಅಥವಾ ಲೇಬರ್ಸ್ ಯಾರು ಓಡೋರು ಬೀಳೋ ಚಾನ್ಸಸ್ ಇರ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, ಹೈಟ್ ಹ್ಯಾಸ್ ಬಿನ್ ಲಿಮಿಟೆಡ್ ಟು 2.7 ಮೀಟರ್. ಇನ್ನೊಂದು ರೀಸನ್ ಏನು ಅಂದರೆ, ಮೇಲ್ಗಡೆಯಿಂದ ನನಗೆ 1 ಅಡಿ ಜಾಗ ಇರಬೇಕು. ಫಾರ್ ಎಕ್ಸಾಂಪಲ್, ಒಂದು 3 ಮೀಟ್ರ್ ಬಿಲ್ಡಿಂಗ್ ಇರುತ್ತೆ, ಹೈಟು, ವಾಲ್ ಹೈಟು 3 ಮೀಟರ್ ಇರ್ತದೆ. ಮೇಲ್ಗಡೆಯಿಂದ ನಾವು ಪ್ಲೇಸ್ ಅಂದರೆ ಸ್ಪೇಸ್ ಕೊಡಬೇಕು. ನಾನು ಎಷ್ಟು, 1 ಅಡಿ ಕೊಡಬೇಕು. 1 ಅಡಿ ಅಂದರೆ 0.3 ಮೀಟರ್. ಯು ಡಿಡಕ್ಟ್ 0.3 ಮೀಟರ್ ಫ್ರಮ್ 3 ಮೀಟರ್, ಯು ವಿಲ್ ಗೆಟ್ 2.7 ಮೀಟರ್. ಅದು ಒಂದು ರೀಸನ್ ಇರ್ಬೋದು. ತುಂಬ ಹೈಟ್ ಇತ್ತು ಬಿಲ್ಡಿಂಗು, ನಾರ್ಮಲಾಗಿ ಒಂದು ಶಾಪು 3 ಮೀಟ್ರ್ ಇರ್ತದೆ, ಅಥವಾ ಮನೆಯದು ಒಂದು 3 ಮೀಟ್ರ್ ತಗೊಳ್ತೀವಿ ಅಷ್ಟೇ, 10 ಅಡಿ. ಬಟ್ ಯಾವುದರಲ್ಲಿ ವೇರ್ ಹೌಸಸ್ ಹಂಗಿರಲ್ಲ. ವೇರ್ ಹೌಸಸ್ ನೀವು ನೋಡಿದಾಗ ಹೆಚ್ಚು ಕಡಿಮೆ ಅದು ಒಂದು 30 ಅಡಿ 40 ಅಡಿ ಹಂಗೆಲ್ಲ ಇರ್ತದೆ. ನಾನು ಆ ಕಾನ್ಸೆಪ್ಟಲ್ಲೇ ನಿಮ್ಗೆ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಹೇಳ್ತಿದ್ದೀವಿ 15 ಬ್ಯಾಗ್ಸನ್ನು ಪ್ಲೇಸ್ ಮಾಡ್ಬೋದು, ಒಂದ್ರ ಮೇಲೆ ಒಂದು, ಅಥವಾ ಇಟ್ ಇಸ್ ಲಿಮಿಟೆಡ್ ಟು 0.7 ಮೀಟರ್. ವೆರಿ ಕ್ಲಿಯರ್. ಅದು ಇನ್ನೊಬ್ಬರ ಮೇಲೆ ಬೀಳೋ ಚಾನ್ಸಸ್ ಇರ್ತದೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಒಂದು. ಇನ್ನೊಂದು, ನಾವು ಬೇಗ ಅಥವಾ ಈಸಿಯಾಗಿ ರಿಮೂವ್ ಮಾಡೋಕ್ಕಾಗಲ್ಲ ಅದನ್ನು ಈಸಿಯಾಗಿ. ಸೊ ಅದಕ್ಕೋಸ್ಕರ ದಿಸ್ ಇಸ್ ಬಿನ್ ಲಿಮಿಟೆಡ್, ದಟ್ಸ್ ಆಲ್. ಸ್ಟೋರಿಂಗ್ ಡ್ಯೂರಿಂಗ್ ರೈನಿ ಸೀಸನ್ ಶುಡ್ ಬಿ ಅವಾಯ್ಡೆಡ್. ನಾರ್ಮಲಾಗಿ ಏನು ಮಾಡ್ತೀವಿ ಅಂದರೆ, ಏನು ಮಾಡೋಕ್ಕಾಗಲ್ಲ, ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್. ರೈನಿ ಸೀಸನ್ನು ಅಥವಾ ವಿಂಟರ್ ಸೀಸನ್ ಅಥವಾ ಸಮ್ಮರ್ ಸೀಸನ್ ಅಂತೇಳಿ ಸಪ್ರೇಟ್ ನಾವು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸನ್ನು, ಅಂದರೆ ಕಟ್ಟಡ ಕಟ್ಟೋದನ್ನು ಯಾವಾಗಲೂ ಆ ಥರ ಹೇಳೋಕ್ಕಾಗಲ್ಲ. ರೈನಿ ಸೀಸನ್ನು ನಡೀತಾ ಇರ್ತದೆ, ನಾವು ಆವಾಗಲೂ ಸ್ಟೋರ್ ಮಾಡ್ತಿರ್ತೀವಿ. ಬಟ್ ನೀವು ದಿಸ್ ಇಸ್ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್. ರೈನಿ ಸೀಸನಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ಸ್ಟೋರ್ ಮಾಡಬಾರ್ದು ಅಂತ ಹೇಳ್ತೀವಿ. ಬಟ್ ಪ್ರಾಕ್ಟಿಕಲ್ ಸಿಚುವೇಶನ್ಸ್ ಕಂಡೀಷನ್ಸಿಗೆ ಬಂದಾಗ, ಸೊ ವಿಲ್ ಗೋನ್ ಟು ಸ್ಟೋರ್ ಇನ್ ರೈನಿ ಸೀಸನ್ ಆಲ್ಸೋ. ಸೊ ನಾವು ಕೇರ್ ತಗೋಬೇಕಷ್ಟೇ, ಮೇಲ್ಗಡೆಯಿಂದ ಮಳೆ ನೀರು ಬರದೇ ಇರೋ ಥರ ನೋಡಬೇಕು. ಕಿಟಕಿ ಪಕ್ಕ ಏನಾದರೂ ಎರ್ಸ್ಲು ಹೊಡಿತಾ ಇದ್ದರೆ ಅದು ಯಾವ ಥರ ಪ್ರೊಟೆಕ್ಟ್ ಮಾಡಬೇಕು, ನೀವೇ ಅದನ್ನು ಪ್ರಿಕಾಷನ್ಸ್ನ ತಗೊಳ್ಬೇಕು. ಸೊ ದಿಸ್ ಇಸ್ 5th ಸ್ಟೇಟ್ಮೆಂಟ್. ಆ್ಯಂಡ್ 6th ಪಾಯಿಂಟ್, ಆಲ್ವೇಸ್ ಸಿಮೆಂಟ್ ಬ್ಯಾಗ್ ಶುಡ್ ಬಿ ಸ್ಟೋರ್ಡ್ ಇನ್ ಸಚ್ ಎ ವೇ ದ್ಯಾಟ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಹೇಳ್ತೀವಿ. ಸೊ ಅದರ ಅರ್ಥ ಏನು ಅಂದರೆ, ಎಲ್ಲದಕ್ಕೂ ಒಂದು ಏಜಿಂಗ್ ಅಂತ ಇರ್ತದೆ. ಸೊ ಅಂದರೆ ಡ್ಯೂರಬಿಲಿಟಿ ಫ್ಯಾಕ್ಟರ್, ಅಥವಾ ಅದಕ್ಕೆ ಒಂದು ನಾವು ಹೇಳ್ತೀವಿ ಎಕ್ಸ್ಪೈರಿ ಡೇಟ್ ಅಂತ ಹೇಳ್ತೀವಿ. ಸಿಮೆಂಟ್ ಬ್ಯಾಗ್ಸಿಗೂ ಒಂದು ಎಕ್ಸ್ಪೈರಿ ಅಂತ ಇರ್ತದೆ. ಎಕ್ಸ್ಪೈರಿ ಅಂತಂದ ತಕ್ಷಣ ಯು ವೋಂಟ್ ಕನ್ಸ್ಯೂಮ್, ದಟ್ ಈಸ್ ಟ್ರೂ. ಬಟ್ ಇಫ್ ಯು ಯೂಸ್ ಏಜ್ಡ್ ಸಿಮೆಂಟ್, ಏಜ್ ಅಂದರೆ ತುಂಬ ಜಾಸ್ತಿ ದಿನ ಆಯಿತು, 1 ವರ್ಷ 2 ವರ್ಷ ಆಯಿತು ಅಂತ ಸಿಮೆಂಟನ್ನು ಯೂಸ್ ಮಾಡಿದ್ರೆ, ಡೇ ಬೈ ಡೇ ದ ಸ್ಟ್ರೆಂತ್
ಇಟ್ ವಿಲ್ ರೆಡ್ಯೂಸ್ ಗ್ರ್ಯಾಜುವಲಿ. ಸಪೋಸ್ ಒಂದು 6 months ಒಳಗಡೆ ನಾನು ಸಿಮೆಂಟ್ ಬ್ಯಾಗ್ ಯೂಸ್ ಮಾಡಬೇಕಾಗುತ್ತೆ, ಯೂಸ್ ಮಾಡೋಕ್ಕಾಗಿರಲ್ಲ, ಅಥವಾ ಅದು ಖರೀದಿ ಆಗಿಲ್ಲ ಅಂತ ಇಟ್ಕೊಳ್ಳೋಣ, ಅಥವಾ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ತುಂಬ, ಈಗ ಲಾಕ್ಡೌನ್ ಪೀರಿಯಡ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ತುಂಬ ಕಡಿಮೆ ಆಗಿದ್ದಾವೆ. ಇವಾಗ ಸಿಮೆಂಟ್ ಪ್ರೊಡಕ್ಷನ್ ಎಲ್ಲ ಬಂದಿರ್ತದೆ, ಸಿಮೆಂಟ್ ಬ್ಯಾಗ್ಸ್ ಎಲ್ಲ ಬಂದುಬಿಡ್ತದೆ, ಒಂದು 6 ತಿಂಗಳಾಯಿತು ಏನೂ ಆಗಲೇ ಇಲ್ಲ, ಯೂಸ್ ಮಾಡ್ಬೋದು. ಬಟ್ ಏನಾಗ್ತದೆ ಅಂತಂದರೆ ಗ್ರ್ಯಾಜುವಲಿ ಅದ್ರ ಏಜು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಅದಕ್ಕೋಸ್ಕರ ಯಾವ ಸಿಮೆಂಟ್ ಬ್ಯಾಗನ್ನ ಫಸ್ಟ್ ಬಂದಿರ್ತದೆ ಅದನ್ನು ಫಸ್ಟ್ ಮಾರಾಟ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಸಿಮೆಂಟ್ ಹೊಸ ಸಿಮೆಂಟ್ ಬಂದ ತಕ್ಷಣ ಹಳೆ ಸಿಮೆಂಟನ್ನು ಏನು ಮಾಡಬೇಕು, ಮೇಲ್ಗಡೆಗೆ ಹಾಕಬೇಕು, ಅಂದರೆ ಬೇಗ ಅದು ಖಾಲಿ ಮಾಡಬೇಕಂತ. ಸೊ ದಟ್ ಈಸ್ ಅ ಸ್ಟೇಟ್ಮೆಂಟ್, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ. ಯಾವುದು ಫಸ್ಟ್ ಬರ್ತದೆ ಅದು ಫಸ್ಟ್ ಹೋಗ್ಬೇಕು ಹೊರಗಡೆಗೆ. ಸೊ these are the important points. You memorize these things and very simple. So if you read these things you can understand. So these are about storage of cement in warehouses. So you can see the sketch, the photographs, so how it is placed, cement bag storage site and warehouses. ಸೊ ಇದು ಸೈಟಲ್ಲಿ ನಾವು ಈ ಥರ ನಾರ್ಮಲಾಗಿ ಸೈಟ್ ಅಂತಲೇ ಹೇಳೋಕ್ಕಾಗಲ್ಲ, ನಾನು ಹೇಳ್ತೀನಿ ಸೈಟಲ್ಲಿ ಯಾವ ಥರ ಕಂಡೀಷನ್ ಇರುತ್ತೆ ಅಂತೇಳಿ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಆಲ್ಸೋ. ಇದು ವೇರ್ ಹೌಸಸ್ ಅಂದರೆ ಕೆಳಗಡೆ ಎಲ್ಲ ಚೆನ್ನಾಗಿ ವಾಟರ್ ಪ್ರೂಫ್ ಮಾಡಿರ್ತೀವಿ. ಇದು ಸೈಟಲ್ಲಿ ಆದರೆ ಈ ಥರ ಪ್ಲ್ಯಾಂಕ್ ಇಟ್ಟು ಮಧ್ಯದಲ್ಲಿ ಸಪೋರ್ಟ್ ಕೊಟ್ಟು ಇದ್ರ ಮೇಲೆ ಇಟ್ಟಿರ್ತೀವಿ. ಇಲ್ಲಿ ನೋಡ್ಬೋದು ನೀವು, ಇದು ವಾಯ್ಡ್ ಬ್ರಿಕ್ಸ್ ಅಂತ ಕರಿತೀವಿ ನಾವು. ವಾಯ್ಡ್ಸ್ ಅಂದರೆ ಹೋಲ್ಸ್ ಇರ್ತದಲ್ಲ ಅಂಥದಕ್ಕೆ ಬ್ರಿಕ್ಸ್ಗಳದೆಲ್ಲ ಬ್ರಿಕ್ಸ್ ಪ್ಲೇಸ್ ಮಾಡಿ ಅದ್ರ ಮೇಲೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಅದ್ರ ಮೇಲೆ ನಾವು ಸಿಮೆಂಟ್ ಬ್ಯಾಗ್ಸ್ನ ಪ್ಲೇಸ್ ಮಾಡಿದ್ವಿ ಇನ್ ವೇರ್ ಹೌಸಸ್. ಸ್ಟೋರೇಜ್ ಆಫ್ ಸಿಮೆಂಟ್ಸ್ ಅಟ್ ಸೈಟ್. ಸೊ ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅಂತಂದರೆ, ನಾವು ವೇರ್ ಹೌಸಸ್ಸಲ್ಲಿ ನಮಗೆ ಒಂದು ಬಿಲ್ಡಿಂಗ್ ಇರ್ತದೆ, ಅದನ್ನು ವಾಟರ್ ಟೈಟ್ ಮಾಡ್ಬೋದು, ವಾಲ್ಸ್ ಎಲ್ಲ ಕವರ್ ಮಾಡ್ಬೋದು, 30 ಸೆಂಟಿಮೀಟ್ರು ವಾಲಿಂದ ದೂರ, ಫ್ಲೋರಿಂದ ಮೇಲ್ಗಡೆ 30 ಸೆಂಟಿಮೀಟ್ರು, ಎವ್ರಿಥಿಂಗ್ ಈಸ್ ಓಕೆ, ಯು ಕ್ಯಾನ್ ಮೈಂಟೈನ್ ದಿಸ್. ಬಟ್ ಸೈಟಲ್ಲಿ ಹೋದಾಗ ನಿಮಗೆ ಅದರದ್ದು ಸೈಟಲ್ಲಿ ಜಾಗ ಇಲ್ಲದೆ ಇರ್ಬೋದು, ಬಿಲ್ಡಿಂಗ್ ಇಲ್ಲದೆ ಇರ್ಬೋದು. ಸೊ ಯಾವ ಥರ ಸ್ಟೋರ್ ಮಾಡಬೇಕು, ದೇರ್ ಸಿಚುವೇಶನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. So we will going to see one by one. Cement bags should be stored only for weekly requirements. Why we are saying this is, suppose ನಿಮಗೆ ಒಂದು ಮನೆ ಕಟ್ಟಬೇಕಾದ್ರೆ ನಾರ್ಮಲ್ ನಾವು ಹೇಳ್ತೀವಿ ಅಂದಾಜು ಒಂದು 30-40 ಸೈಟ್ ಕಟ್ಟಬೇಕಂದ್ರೆ you require almost 1000 bags of cement ಅಂತ ಇಟ್ಕೊಳ್ಳೋಣ. 1000 bags of cement ಬೇಕು. ಒಂದೇ ಸರಿ 1000 bags cement ಅನ್ನು ತರಬಾರದು. ಸಪೋಸ್ ಅದು ಒಂದು 30-40 ಸೈಟ್ ಮನೆ ಕಟ್ತಾ ಇದ್ರಿ ಅಂತಂದರೆ ಒಂದು ನಾರ್ಮಲಿ ಒಂದು ಸಿಂಗಲ್ ಫ್ಲೋರ್ ಅಂತ ಇಟ್ಕೊಳ್ಳೋಣ. ಸಿಂಗಲ್ ಫ್ಲೋರ್ ಮನೆ ಕಟ್ತಾ ಇದ್ರಿ 30-40 ಸೈಟು ಸೈಜು. ಅಲ್ಲಿಗೆ 1000 ಬ್ಯಾಗ್ ಸಿಮೆಂಟ್ ಬೇಕಂದರೆ ಒಂದು 6 ತಿಂಗಳಲ್ಲಿ ಕಟ್ತೀರಿ ಅಂತ ಇಟ್ಕೊಳ್ಳೋಣ. 6 ತಿಂಗಳಲ್ಲಿ ಕಟ್ತೀವಿ ಅಂತಂದರೆ ಸಿಮೆಂಟ್ ಬ್ಯಾಗನ್ನು ನಾವು ಡಿವೈಡ್ ಮಾಡಬೇಕು. ಯಾವ ಥರ ಡಿವೈಡ್ ಮಾಡ್ತೀರಿ, ಫಸ್ಟು 1 ತಿಂಗಳಲ್ಲಿ ಎಷ್ಟು ಬೇಕು, ಸೆಕೆಂಡ್ ತಿಂಗಳಲ್ಲಿ ಎಷ್ಟು ಬೇಕು, 3ನೇ ತಿಂಗಳಲ್ಲಿ ಎಷ್ಟು ಬೇಕು. ಸೊ ಈ ಥರ ಕೆಲವು ಸರಿ ಜಾಸ್ತಿ ಬೇಕಾಗ್ಬೋದು, ಕೆಲವು ಸರಿ ಕಡಿಮೆ ಬೇಕಾಗ್ಬೋದು. ಸೊ ನಾನು ಹೇಳ್ತಾ ಇದ್ದೀನಿ, ಒಂದೇ ಸತಿ ತರಿಸೋದ್ರ ಬದಲು ವೀಕ್ಲಿ ವೈಸ್, ನಾನು ಹೇಳಿದ್ದೀನಿ ಸೈಟಲ್ಲಿ ಏನು ಮಾಡ್ತಿದ್ವಿ, ವೀಕ್ಲಿ ರಿಕ್ವೈರ್ಮೆಂಟ್ಸ್, ಮಂತ್ಲಿ ರಿಕ್ವೈರ್ಮೆಂಟ್ಸ್ ಅಂತ ಇರ್ತದೆ. ಸೊ ಅಷ್ಟು ಸಿಮೆಂಟನ್ನು ಮಾತ್ರ ಏನು ಮಾಡ್ಬೋದು, ಅಲ್ಲಿ ಪ್ಲೇಸ್ ಮಾಡ್ತೀವಿ, ಅದನ್ನು ಖಾಲಿ ಮಾಡ್ತೀವಿ, ಮತ್ತು ಹೊಸ್ದಾಗಿ ತರ್ತೀವಿ, ಪ್ಲೇಸ್ ಮಾಡ್ತೀವಿ, ಮತ್ತು ಖಾಲಿ ಮಾಡ್ತೀವಿ. ಸೊ ದೀಸ್ ಒಂದೇ ಸತಿ ಎಲ್ಲನೂ ಸ್ಟ್ಯಾಕ್ ಮಾಡಬಾರ್ದು, ಸ್ಟೋರ್ ಮಾಡಬಾರ್ದು. ನೆಕ್ಸ್ಟ್ ಪಾಯಿಂಟ್, ಆಲ್ವೇಸ್ ಬ್ಯಾಗ್ ಶುಡ್ ಬಿ ಟೇಕನ್ ಔಟ್ ಡ್ಯೂರಿಂಗ್ ಮಿಕ್ಸಿಂಗ್ ಟೈಮ್ ಓನ್ಲಿ. ಸೊ ಬ್ಯಾಗ್ಸನ್ನು ಪ್ಲೇಸ್ ಮಾಡಿದ್ದೀರಿ, ಮಿಕ್ಸ್ ಮಾಡಿ ಅದನ್ನು ಸುಮ್ಮನೆ ತಗೊಂಡೋಗಿ ಎಲ್ಲೋ ಒಂದು ಕಡೆ ಇಡಬಾರ್ದು. ಯಾವಾಗ ನಿಮಗೆ ರಿಕ್ವೈರ್ಮೆಂಟ್ ಇರ್ತದೆ, ವೆನ್ ಯು ವಾಂಟ್ ಟು ಕ್ಯಾಶ್ ಸಮಥಿಂಗ್, ವೆನ್ ಯು ವಾಂಟ್ ಟು ಕ್ಯಾಶ್ ಸಮ್ ಸ್ಟ್ರಕ್ಚರಲ್ ಎಲಿಮೆಂಟ್ಸ್, ಕಾಲಮ್ಸ್ ಇರ್ಬೋದು, ಬೀಮ್ಸ್ ಇರ್ಬೋದು, ಅಥವಾ ಏನೇ ಇರಲಿ, ಆ ಕೆಲಸ ಬಂದಾಗ ಮಾತ್ರ ಏನು ಮಾಡಬೇಕು, ಆ ಬ್ಯಾಗ್ಸನ್ನು ತರಬೇಕು, ಇಲ್ಲಾಂದರೆ ತರಕ್ಕೆ ಹೋಗಬಾರ್ದು ಅದನ್ನು. ಸೊ ದಿಸ್ ಇಸ್ ಸೆಕೆಂಡ್ ಸ್ಟೆಪ್. ಸಿಮೆಂಟ್ ಬ್ಯಾಗ್ಸ್ ಕಂಪಲ್ಸರಿಲಿ ಟು ಬಿ ಕವರ್ಡ್ ವಿತ್ tarpaulins or any other leak proof covers. So this is also important. ನಾರ್ಮಲ್ ಏನು ಮಾಡ್ತೀವಿ, ನಮಗೆ ಅಲ್ಲಿ ಸೈಟಲ್ಲಿ ಬಿಲ್ಡಿಂಗ್ ಎಲ್ಲ ಇರೋದಿಲ್ಲ ಅಂತಂದಾಗ ತಾರ್ಪಾಲನ್ನ ಯೂಸ್ ಮಾಡ್ತೀವಿ. ತಾರ್ಪಾಲಲ್ಲಿ ಬೇರೆ ಬೇರೆ ಕ್ವಾಲಿಟೀಸ್ ಎಲ್ಲ ಬರ್ತದೆ, ನೀವು ಅದನ್ನ ಬಗ್ಗೆನೂ ಸ್ವಲ್ಪ ಗಮನ ಹರಿಸ್ಬೇಕು. ಯಾಕೆ ಹೇಳ್ತೀವಿ ನಾವೆಲ್ಲ ಅಂತಂದರೆ, ಪ್ರಾಕ್ಟಿಕಲ್ ಕಂಡೀಷನ್ಸ್ ಬಂದಾಗ ನೀವು ಯಾವಾಗ ಸೈಟಲ್ಲಿ ಕೆಲಸ ಮಾಡ್ತಿರ್ತೀರಿ ಅವಾಗೆಲ್ಲ ಇದೆಲ್ಲ ಇಂಪಾರ್ಟೆಂಟ್. ನೀವೇನು ಮಾಡ್ತೀರಿ, ಒಂದು 100-200 ರೂಪಾಯಿ ಉಳ್ಸೋಕೆ ಹೋಗಿ ಸಿಮೆಂಟ್ ಬ್ಯಾಗ್ಸ್ ಎಲ್ಲ ಹಾಳಾಗೋ ಥರ ಮಾಡ್ಕೊಂಬಿಡ್ತೀರಿ. ಯಾಕೆ ಈ ಪಾಯಿಂಟ್ ಹೇಳಿದೆ ಅಂದರೆ, ತಾರ್ಪಾಲ್ಸಲ್ಲಿ ಬೇರೆ ಬೇರೆ ಕ್ವಾಲಿಟೀಸ್ ಎಲ್ಲ ಬರ್ತದೆ. ಗೇಜ್ ಅಂತ ಹೇಳ್ತೀವಿ ನಾವು, ಥಿಕ್ನೆಸ್, ಆ ಗೇಜನ್ನು ನೋಡ್ಕೊಂಡು ತಗೋಬೇಕು ನೀವು ತಾರ್ಪಾಲು. ಒಂದು ತಾರ್ಪಾಲ್ ತಗೊಂಡ್ರೆ ಅಟ್ಲೀಸ್ಟ್ ಒಂದು 6 ತಿಂಗಳು 1 ವರ್ಷ ಬರಬೇಕು, ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಮುಗಿಯೋ ತನಕ ಇರಬೇಕದು. ಸೊ ಕೆಲವು ಸರಿ ಏನಾಗ್ಬಿಡ್ತದೆ ಅಂದರೆ, ಒಂದು 100 ರೂಪಾಯಿ 150 ರೂಪಾಯಿಗೆ ತಾರ್ಪಾಲು ಸಿಗ್ತದೆ. ಅಂತ ತಗೊಂಬಂದ್ರೆ ಏನಾಗ್ತದೆ ಅಂತಂದರೆ, ಬಿಸಿಲು ಮಳೆ ಎಲ್ಲ ಚೆನ್ನಾಗಿ ಬಿತ್ತು ಅಂತಂದರೆ ಒಂದು ತಿಂಗಳಲ್ಲಿ ಹೊರದೋಗ್ಬಿಡ್ತದೆ.
ಹರಿದೋಗೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಸಿಮೆಂಟ್ ಬ್ಯಾಗು ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಆಲ್ವೇಸ್ ಯು ಹ್ಯಾವ್ ಟು ಬಿ ವೆರಿ ಥರೋ ವಿತ್ ದಿಸ್ ಥಿಂಗ್ಸ್ ಆ್ಯಂಡ್ ಯು ಶುಡ್ ನಾಟ್ ಕಾಂಪ್ರಮೈಸ್ ವಿತ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಆರ್ ಮೆಟೀರಿಯಲ್. ಸೊ ಸಿಮೆಂಟ್ ಬ್ಯಾಗ್ಸ್ ಕಂಪಲ್ಸರಿ ಟು ಬಿ ಕವರ್ಡ್ ವಿತ್ tarpaulins. So you have to concentrate on the quality of tarpals or any other leak proof covers. ಯಾವ್ದು ಬೇಕಾದ್ರೂ ಆಗಿರ್ಬೋದು, ಅದು ಬಿಟ್ಟು ವಾಟರ್ ಪ್ರೂಫ್ ಕವರಿಂಗ್ಸ್ ಎಲ್ಲ ಬರ್ತದೆ, ಯು ಕ್ಯಾನ್ ಯೂಸ್. ಸೊ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗ್ತದೆ, ಯು ಹ್ಯಾವ್ ಟು ಸಿ ದಿಸ್. ಸೊ ದೀಸ್ ಆರ್ ಸಿಂಪಲ್ ಥಿಂಗ್ಸ್ ಯು ಹ್ಯಾವ್ ಟು ಫಾಲೋ ಇನ್ ಅಟ್ ಸೈಟ್. ರೈಟ್. ಸೊ ಯು ಸಿ ದಿಸ್ ಎಫೆಕ್ಟ್ ಆಫ್ ಸ್ಟೋರೇಜ್ ಆನ್ ಸ್ಟ್ರೆಂತ್ ಆಫ್ ಸಿಮೆಂಟ್. ಅದೇ ನಾನು ಹೇಳಿದೆ ನಿಮಗೆ, ಸ್ಟೋರೇಜ್ ಆಫ್ ಸಿಮೆಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತದೆ, ಏಜಿಂಗ್ ಮೇಲೆ ಸ್ಟ್ರೆಂತ್ ಯಾವ ಥರ ಗ್ರ್ಯಾಜುಯಲಿ ಕಡಿಮೆ ಆಗ್ತದೆ ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಬೇಸಿಕಲಿ ಸಿಮೆಂಟ್ ಇಸ್ ಎ ಬೈಂಡಿಂಗ್ ಮೆಟೀರಿಯಲ್ ಇನ್ ಪೌಡರ್ ಫಾರ್ಮ್ ಆ್ಯಂಡ್ ಇಟ್ ವಿಲ್ ಸ್ಟಾರ್ಟ್ಸ್ ಇಟ್ಸ್ ಇಂಟರ್ನಲ್ ರಿಯಾಕ್ಷನ್ ಓನ್ಲಿ ವೆನ್ ವಾಟರ್ ಇಸ್ ಆ್ಯಡೆಡ್ ಟು ಇಟ್. ಅಂದರೆ ಅದನ್ನು ಹೈಡ್ರೇಷನ್ ಪ್ರೊಸೆಸ್ ಅಂತ ಕರಿತೀವಿ. ನಾನು ಹೇಳಿದ್ದೆ ಮುಂಚೆನೆ, ಸಿಮೆಂಟ್ ಇಸ್ ಎ ಬೈಂಡಿಂಗ್ ಮೆಟೀರಿಯಲ್ ಆ್ಯಂಡ್ ಇಟ್ ರಿಯಾಕ್ಟ್ಸ್ ವಿತ್ ವಾಟರ್, ದಟ್ ಈಸ್ ಹೈಡ್ರೇಷನ್ ಪ್ರಾಸೆಸ್, ಆ್ಯಂಡ್ ಇಟ್ ಫಾರ್ಮ್ಸ್ CSH ಜೆಲ್ ಆ್ಯಂಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದೆಲ್ಲ ಹೇಳಿದ್ನಲ್ಲ, ಅದೇ ಸ್ಟೇಟ್ಮೆಂಟ್ ಬರ್ತಿಲ್ಲ ಅಷ್ಟೇ. ಅದಕ್ಕೆ ಏನು ಮಾಡ್ತಿದ್ದೀವಿ, ಸಿಮೆಂಟು ನೀರು ಜೊತೆ ರಿಯಾಕ್ಟ್ ಆಗಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ನಾವು ಯಾವಾಗ ಯೂಸ್ ಮಾಡ್ತೀವಿ ಅವಾಗ ರಿಯಾಕ್ಟ್ ಆಗಬೇಕು. ಯೂಸೇ ಮಾಡಿಲ್ಲ ಸುಮ್ಮನೆ ಇಟ್ಟಿದ್ದೀವಿ ಬ್ಯಾಗಲ್ಲಿ ಅಂತೇಳಿ ನೀರು ಜೊತೆ ರಿಯಾಕ್ಟ್ ಆಗಿಬಿಟ್ರೆ ಅದು ದುರಂತ ಅದು. ಸೊ ದೇರ್ ಫಾರ್ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್. ಅದಕ್ಕೆ ಸ್ಟೋರೇಜ್ ಆಫ್ ಸಿಮೆಂಟನ್ನು ಇಂಕ್ರೀಸ್ ಮಾಡಿರ್ತೀವಿ ಈ ಸ್ಟೇಜಲ್ಲಿ ನಿಮಗೆ ಗೊತ್ತಿರಬೇಕಲ್ಲ. ನಾಳೆ ದಿನ ಹೋದಾಗಲೂ ವೆರಿ ಸಿಂಪಲ್, ಬಟ್ ಯು ಹ್ಯಾವ್ ಟು ಯೂಸ್ ದಿಸ್ ಟೆಕ್ನಿಕ್ಸ್. ಸೊ ಯು ಜಸ್ಟ್ ಸಿ ದಿಸ್ ಫ್ರೆಶ್ ಸಿಮೆಂಟ್, ಪೀರಿಯಡ್ ಆಫ್ ಸ್ಟೋರೇಜ್ ಆಫ್ ಸಿಮೆಂಟ್. ಇನ್ನೂ ಹೊಸದಾಗಿ ಬಂದಿರ್ತದಲ್ಲ, 1 ತಿಂಗಳು 2 ತಿಂಗಳು ಇರ್ಬೋದು, ಆವಾಗ ಮಿನಿಮಮ್ ಎಕ್ಸ್ಪೆಕ್ಟೆಡ್ ರಿಡಕ್ಷನ್ ಅಂತ ಹೇಳ್ತೀವಿ. ರಿಡಕ್ಷನ್, ಸ್ಟ್ರೆಂತ್ ರಿಡಕ್ಷನ್ ಏನೂ ಆಗಿಲ್ಲ, 0%. ಅಂದರೆ ಎಷ್ಟು ಸ್ಟ್ರೆಂತ್ ಇತ್ತು ಅಷ್ಟೇ ಸ್ಟ್ರೆಂತ್ ಇದೆ. ಆಫ್ಟರ್ 3 months 20% ರಿಡಕ್ಷನ್ ಆಯಿತು. ಆಫ್ಟರ್ 6 months ಇಟ್ ರೆಡ್ಯೂಸ್ಡ್ 30%. 1 year ಆದಮೇಲೆ 40%. ಆಫ್ಟರ್ 2 years ಸೊ 50%. 3 years ಸ್ಟಿಲ್ ಇಟ್ ಈಸ್ ರೆಡ್ಯೂಸ್ಡ್. 4 ಸ್ಟಿಲ್ ಇಟ್ ಈಸ್ ರೆಡ್ಯೂಸ್ಡ್. ಸೊ ಅಂದರೆ ಏಜಿಂಗ್ ಆಗ್ತಾ 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 ಅದು ಸ್ಟ್ರೆಂತು ಆಟೋಮೆಟಿಕ್ಕಾಗಿ ರಿಡ್ಯೂಸ್ ಆಗ್ತಾ ಹೋಗ್ತದೆ. ಸೊ ಅಂದರೆ ಇಲ್ಲಿ ನನಗೆ ಬೇಕಾಗಿರೋದು ಇಷ್ಟೇ, ನಾರ್ಮಲಾಗಿ 6 months ತನಕ ಅಂತ ಹೇಳ್ತೀನಿ. ಸ್ವಲ್ಪ 30% ರಿಡಕ್ಷನ್ ಆದರೆ ಪ್ರಾಬ್ಲಮ್ ಇಲ್ಲ. ಬಟ್ ನಾರ್ಮಲಿ ಏನು ಮಾಡ್ತೀವಿ ಅಂತಂದರೆ, ಈ ಸ್ಟೇಟ್ಮೆಂಟ್ ತಗೊಂಡಾಗ ಯು ಹ್ಯಾವ್ ಟು ಯೂಸ್ ಲೆಸ್ ದೆನ್ 3 months ಸಿಮೆಂಟ್. ಯಾವ ಸಿಮೆಂಟು 3 ತಿಂಗಳ ಒಳಗಡೆ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ಆ ಸಿಮೆಂಟನ್ನು ಯೂಸ್ ಮಾಡಬೇಕು ಅಂತ ಆ್ಯಸ್ ಪರ್ ದಿಸ್ ಸ್ಟೇಟ್ಮೆಂಟ್. ಬಟ್ ಪ್ರಾಕ್ಟಿಕಲಿ ವಿ ಕ್ಯಾನ್ ಯೂಸ್ ಸಿಮೆಂಟ್ ವಿಚ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ಬಿಫೋರ್ 6 months. ಸೊ 6 monthsಗಿಂತ ಒಳಗಡೆ ಇರೋ ಸಿಮೆಂಟನ್ನು ನಾರ್ಮಲಾಗಿ ಯೂಸ್ ಮಾಡ್ತೀವಿ. ಎನಿಹೌ ದೀಸ್ ಆರ್ ದ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಸ್. ನೀವು ಬೇಕಂದರೆ ಟೆಸ್ಟ್ ಮಾಡ್ಬೋದು. 6 ತಿಂಗಳು ಸಿಮೆಂಟ್ ತಗೊಬಂದು ಟೆಸ್ಟ್ ಮಾಡಬೇಕು, ಒಂದು ಹೊಸ್ದಾಗಿ ಬಂದಿರುತ್ತೆ ಆ ಸಿಮೆಂಟ್ ಟೆಸ್ಟ್ ಮಾಡಬೇಕು, ಕಂಪೇರ್ ಮಾಡಬೇಕು ಎರಡಕ್ಕೂ, ಎಷ್ಟು ಕಡಿಮೆ ಆಯಿತು ಎಷ್ಟು ವೇರಿಯೇಷನ್ ಇರ್ತದೆ ಅಂತೇಳಿ. ಸೊ ದೀಸ್ ಆರ್ ವಿಲ್ ಬಿ. ಸೊ again you have to see this minimum expected reduction at 28 days strength. ಅಂದರೆ 28 refers 4 weeks of curing ಅಂತ ಅರ್ಥ. 28 days of curing or 4 weeks of curing. So this is the end of third session. I hope you people understood this. See repetitively. Please understand this. Today I explained about how to conduct compressive strength, how to determine compressive strength of cement, and storage of cement in warehouses and at site, and deduction of compressive strength as per aging or period of storage of cement. So I hope it is clear to you, and thank you.